ಜೈ ಹಿಂದ್. ಎಲ್ಲರಿಗೂ ರಸಾಯನಶಾಸ್ತ್ರ ಅಂತಂದ್ರೆ ಕೆಮಿಸ್ಟ್ರಿ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಸೊ ಇವತ್ತಿನಿಂದ ನಾವು ರಸಾಯನಶಾಸ್ತ್ರದ ಟಾಪಿಕ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. 1 by 1 ಬೇಸಿಕ್ ದಿಂದ ಹಿಡಿದು ಎಲ್ಲಾ ಕ್ಲಾಸಸ್ ಗಳನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಎಲ್ಲಾ ಕೋರ್ಸಸ್ ಗಳ ಮೇಲೆ ಆಫರ್ ನಡೀತಾ ಇದೆ. ಈ ಆಫರ್ 1 ಜೂನ್ 2026 ಮಾತ್ರ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಈ ಕ್ಲಾಸಸ್ ಗಳನ್ನ ತಗೊಂಡು ಜಾಯಿನ್ ಆಗ್ಬಹುದು. ಎಲ್ಲ ಹೊಸದಾಗಿರುವಂತಹ ಕ್ಲಾಸಸ್ ಗಳು ನಿಮ್ಗೆ ಅವೈಲೇಬಲ್ ಇದಾವು. ಓಕೆ, ಸೊ ಈಗ ಇಲ್ಲಿ ಸೈನ್ಸ್, ನಾವು ಇವತ್ತು ಸೈನ್ಸ್ ದಲ್ಲಿ ನೋಡ್ರಿ ಈಗಾಗಲೇ ಬಯೋಲಜಿ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡೀವಿ. ಅದಾದ್ಮೇಲೆ ಫಿಸಿಕ್ಸ್ ಕ್ಲಾಸಸ್, ಆಮೇಲೆ ಕೆಮಿಸ್ಟ್ರಿ ಕ್ಲಾಸಸ್ ಕೂಡ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ಅದ್ರ ಜೊತೆಗೆ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ, ಅವು ಕೂಡ ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ಯವೆ. ಸೊ ಯಾವ ರೀತಿ ನಾವು ಕ್ಲಾಸಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಿರ್ತೇವಿ, ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ, ಅವುಗಳನ್ನ 1 by 1 ನೀವು ಡೈಲಿ ನೋಡ್ಬೇಕು. ಎಷ್ಟು ಅಪ್ಲೋಡ್ ಮಾಡ್ತೇವೆ ಅಷ್ಟು ನೋಡ್ಬೇಕು. ಅದಾದ್ಮೇಲೆ ಅವುಗಳ ನೋಟ್ಸ್ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ರಿವಿಷನ್ ಡೈಲಿ ಮಾಡ್ತಾ ಇರ್ಬೇಕು. ಅಂದಾಗ್ಲೇ ಮಾತ್ರ ಸೈನ್ಸ್ ತಿಳಿತೈತಿ. ಕಾಮರ್ಸ್ ಮತ್ತು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ದಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟಫ್ ಆಗಬಹುದು, ಬಟ್ ನಮ್ಮ ಕ್ಲಾಸಸ್ ಗಳಿಂದ ನಿಮ್ಗ ಅದು ಕೂಡ ಟಫ್ ಆಗಂಗಿಲ್ಲ. ಯಾಕಂತಂದ್ರ ಅಷ್ಟು ಈಸಿ ಲೆವೆಲ್ದೊಳಗೆ ನಿಮ್ಗ ಕಲಿಸ್ಕೊಡಕತ್ತೀವಿ ಸೈನ್ಸ್ ಅನ್ನ. ಬಹುಶಃ PUC ಯಲ್ಲಿ ಸೈನ್ಸ್ ಮಾಡಿರ್ತಕ್ಕಂಥವ್ರು, ಆಮೇಲೆ BSc ಸೈನ್ಸ್ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳು ಕೂಡ ಅಷ್ಟು ತಿಳಿತೈತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಈಸಿ ಆಗುತ್ತೆ. ಬಟ್ ಆರ್ಟ್ಸ್ ಮಾಡಿರ್ತಕ್ಕಂಥ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ದಿಂದ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಒಳ್ಳೆ ರೀತಿಯಿಂದ ತಿಳಿಲಿ ಅಂತ ಹೇಳಿ ಬಹಳಷ್ಟು ಈಸಿ ಲೆವೆಲ್ ಒಳಗೆ ಸೈನ್ಸ್ ಅನ್ನ ನಿಮ್ಗೆ ನಾನು ಕಲಿಸ್ಕೊಡ್ತಾ ಇದ್ದೀನಿ. ಸೊ ಅದ್ರ ಸಲುವಾಗಿ ಲೈಕ್ ಅನ್ನ ಮಾಡೋದು ನಿಮ್ಮ ಕೆಲಸ ಆಗ್ತೈತಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ನಿಮ್ಮ ಜವಾಬ್ದಾರಿ ಆಗುತ್ತೆ. ಸೊ ಇವತ್ತಿನಿಂದ ಸೈನ್ಸ್ ದೊಳಗೆ ನಾವು ಕೆಮಿಸ್ಟ್ರಿಯನ್ನ ಸ್ಟಾರ್ಟ್ ಮಾಡಾಕತ್ತೇವಿ. ಸೊ 1 by 1 ಎಲ್ಲವುಗಳನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಕೆಮಿಸ್ಟ್ರಿ, ರಸಾಯನಶಾಸ್ತ್ರ. ಓಕೆ, ರಸಾಯನಶಾಸ್ತ್ರ, ಕೆಮಿಸ್ಟ್ರಿ ಅಂತ ಹೇಳಿ ನಾವು ಇದನ್ನ ಕರಿತೇವೆ. ಕೆಮಿಸ್ಟ್ರಿಯ ಉದಯ ಅಥವಾ ಉಗಮ ಆಗಿರುವಂತದ್ದು ಎಲ್ಲಿಂದ ಅಂತಂದ್ರೆ ಇದು ಈಜಿಪ್ಟ್ ದಿಂದ ಆಯ್ತು. ಇದು ಈಜಿಪ್ಟ್ ದಿಂದ ಏನಾಯ್ತು ಅಂತಂದ್ರೆ ಇದರ ಉದಯ ಅಥವಾ ಉಗಮ ಅಂತ ಹೇಳಿ ಹೇಳ್ಬಹುದು ನಾವು. ಈಜಿಪ್ಟ್ ದೇಶದಿಂದ, ಈಜಿಪ್ಟ್ ನಾಗರಿಕತೆ ಏನಿತ್ತು ಆ ಟೈಮ್ ದಿಂದ ಆಯ್ತು. ಸೊ ಆ ಟೈಮ್ ದಲ್ಲಿ ಅಲ್ಲಿರ್ತಕ್ಕಂತಹ ರಾಜರು, ಮಹಾರಾಜರು, ಅರಸರು ಏನ್ ಮಾಡ್ತಿದ್ರು ಅಂತಂದ್ರ ತಮ್ಮ ಸತ್ ಮೇಲೆ, ಅಂತಂದ್ರೆ ಅವರು ಸತ್ ಮೇಲೆ ಅವರ ಬಾಡಿಯನ್ನ ಏನ್ ಮಾಡ್ತಿದ್ರು ಅಂತಂದ್ರೆ ಕೆಲವೊಂದಿಷ್ಟು ಕೆಮಿಕಲ್ಸ್ ಗಳನ್ನ ಹಾಕಿ ಅವುಗಳನ್ನ ಮಮ್ಮಿ ಆಗಿ ಇಡ್ತಾ ಇದ್ರು. ಮಮ್ಮಿ ಅಂತಂದ್ರೆ ಪಿರಾಮಿಡ್ಸ್ ಒಳಗಡೆ ಹೋಗಿ ಅವರ ಶವವನ್ನ ಹಂಗ ಇಡೋದು. ಸೊ ಆ ಕೆಮಿಕಲ್ಸ್ ಗಳನ್ನ ಏನ್ ಬಳಸ್ತಿದ್ರಲ್ಲ ಅದರಿಂದ ಆ ಡೆಡ್ ಬಾಡಿ ಇರ್ತಕ್ಕಂಥದ್ದು ಕೊಳಿತಿರಾಕಿಲ್ಲ. ಸೊ ಅಲ್ಲಿಂದ ಏನು ಅಂತಂದ್ರೆ ಕೆಮಿಸ್ಟ್ರಿಗಳ ಉದಯ ಆಯ್ತು. ಸೊ ಎಲ್ಲಿಂದ ಉದಯ ಆಯ್ತಿದ್ದು? ಕೆಮಿಸ್ಟ್ರಿದ್ದು ಈಜಿಪ್ಟ್ ದಿಂದ ಆಯ್ತು. ಸೊ ನಾವೀಗ ಈ ಒಂದು ಏನ್ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತ ಯಾರು ಕರಿತೇವಿ ಅಂತಂದ್ರೆ ನಾವು ಲೆಬೇಸಿಯರ್ಗೆ ಕರಿತೇವಿ. ಯಾರಿಗೆ? ಲೆಬೇಸಿಯರ್ ಯಾರು ಹೇಳ್ರಿ? ಆಧುನಿಕ ರಸಾಯನ ಶಾಸ್ತ್ರದ ಪಿತಾಮಹ ಇವರು. ಓಕೆ, ಯಾರು? ಲೆಬೇಸಿಯರ್ ಯಾರು ಅಂತಂದ್ರೆ ಆಧುನಿಕ ರಸಾಯನ ಶಾಸ್ತ್ರದ ಪಿತಾಮಹ ಅಂತ ಇವರಿಗೆ ನಾವು ಕರಿತಾ ಇದ್ದೇವೆ. ಓಕೆ, ಈಗ ಜಸ್ಟ್ ಬ್ರೀಫ್ ಆಗಿ ನೋಡಾಕತ್ತೇವಿ. ಇದಾದ್ಮೇಲೆ ಬೇಸಿಕ್ ಅನ್ನ ತಿಳ್ಕೊಂಡು ಮುಂದೆಲ್ಲ ಟಾಪಿಕ್ಸ್ ಗಳನ್ನ 1 by 1 ನಿಮ್ಗೆ ಅರ್ಥ ಆಗ್ತಾವ. ಬೇಸಿಕ್ ನೀವು ತಿಳಿಲಿಲ್ಲ ಅಂತಂದ್ರೆ ಮುಂದಿನ ನಾ ಹೇಳೋದು ಏನು ನಿಮ್ಗೆ ಅರ್ಥ ಆಗಂಗಿಲ್ಲ. ಸೊ ಅದಕ್ಕಾಗಿ ಇವು ಕೂಡ ಎಲ್ಲಾ ಪಾಯಿಂಟ್ಸ್ ಗಳು ನಿಮ್ಮ ಎಕ್ಸಾಮ್ ರಿಲೇಟೆಡ್ ಇರ್ತಕ್ಕಂಥದ್ದನ್ನೇ ಇದಾವೆ, ನಿಮ್ಮ ಎಕ್ಸಾಮ್ ದಲ್ಲಿ ಕೇಳ್ತಾ ಇರೋದು. ಸೊ ಲೆಬೇಸಿಯರ್ ಇರ್ತಕ್ಕಂಥವ್ರು ಆಧುನಿಕ ರಸಾಯನ ಶಾಸ್ತ್ರದ ಪಿತಾಮಹ ಆಗ್ಯಾರೆ. ಆಮೇಲೆ ಈ ಒಂದು ರಸಾಯನ ಶಾಸ್ತ್ರವನ್ನ ಏನಂತ ಹೇಳಿ ಕರೀತಾರು ಅಂತಂದ್ರ ವಿಜ್ಞಾನಗಳ ವಿಜ್ಞಾನ ಅಂತ ಹೇಳಿ ಕರೀತಾರೆ. ವಿಜ್ಞಾನಗಳ ವಿಜ್ಞಾನ ಎಂದು ಕರೆಯುತ್ತಾರೆ. ನೋಡ್ರಿ, ಈ ರಸಾಯನ ಶಾಸ್ತ್ರವನ್ನ ಏನಂತ ಹೇಳಿ ಕರಿತೀವಿ ನಾವು? ವಿಜ್ಞಾನಗಳ ವಿಜ್ಞಾನ. ಇದು ವಿಜ್ಞಾನಗಳ ವಿಜ್ಞಾನ ಅಂತ ಯಾಕೆ ಕರೆದ್ರು ಅಂತಂದ್ರೆ ಈ ರಸಾಯನ ಶಾಸ್ತ್ರದಲ್ಲಿ ಬಯಾಲಜಿಗೆ ರಿಲೇಟೆಡ್ ಇರುವಂತಹ ಕೆಲವೊಂದಿಷ್ಟು ಅಂಶಗಳು, ಆಮೇಲೆ ಫಿಸಿಕ್ಸ್ ಗೆ ರಿಲೇಟೆಡ್ ಇರುವಂತಹ ಕೆಲವೊಂದಿಷ್ಟು ಅಂಶಗಳು ಇದರಲ್ಲಿ ಕೂಡ ನಾವು ನೋಡ್ತೇವೆ. ಅದರ ಸಲುವಾಗಿ ಇದ್ರೊಳಗೂ ಕೂಡ ಅದು ಇನ್ಕ್ಲೂಡಿಂಗ್ ಆಗಿರ್ತೈತಿ. ಸೊ ಹಾಗಾಗಿ ಈ ರಸಾಯನ ಶಾಸ್ತ್ರವನ್ನ ವಿಜ್ಞಾನಗಳ ವಿಜ್ಞಾನ ಅಂತ ಹೇಳಿ ಕರೀತಾರೆ. ಓಕೆನಾ? ಸೊ ಇದಿಷ್ಟು 3 ಪಾಯಿಂಟ್ಸ್ ಗಳನ್ನ ನೆನಪಿಟ್ಕೊಳ್ರಿ. ರಸಾಯನ ಶಾಸ್ತ್ರದಾಗ ಸ್ಟಾರ್ಟಿಂಗ್ 3 ಪಾಯಿಂಟ್ಸ್ ಗಳು. ಈಗ ಇದಾದ್ಮೇಲೆ ನಾವು ಏನ್ ನೋಡೋಣ ಅಂತಂದ್ರೆ ಈಗ ನೆಕ್ಸ್ಟ್ ಸಬ್ಸ್ಟಾನ್ಸ್ ಗಳನ್ನ ನೋಡೋಣ. ಸಬ್ಸ್ಟಾನ್ಸ್ ಅಂತಂದ್ರೆ ಏನು? ದ್ರವ್ಯ. ದ್ರವ್ಯ ಅಂತಂದ್ರೆ ಏನ್ ಹೇಳ್ರಿ? ದ್ರವ್ಯ ಅಂತಂದ್ರೆ
ಆ ಯಾವುದೇ ಒಂದು ವಸ್ತು ಇರುವಂತದ್ದು, ಆ ವಸ್ತು ಅದರದ ಒಂದು ದ್ರವ್ಯರಾಶಿ ಇರಬೇಕು ಅಂತಂದ್ರ ತೂಕ, ಅದರ ದ್ರವ್ಯರಾಶಿ ಇರಬೇಕು. ಆಮೇಲೆ ಅದು ಏನ್ ಮಾಡ್ಬೇಕು ಅಂತಂದ್ರ ಸ್ಥಳವನ್ನ ಆಕ್ರಮಿಸ್ಕೊಳ್ಬೇಕು. ಸ್ಥಳವನ್ನ ಆಕ್ರಮಿಸಿಕೊಳ್ಳುವಂತಹ ಮತ್ತು ದ್ರವ್ಯರಾಶಿ ಹೊಂದಿರುವಂತಹ ವಸ್ತುಗಳು ಏನಿರ್ತಾವಲ್ಲ, ಪದಾರ್ಥಗಳು ಇರ್ತಾವಲ್ಲ, ಅವುಗಳಿಗೆ ಏನಂತ ಕರಿತೀವಿ ನಾವು? ದ್ರವ್ಯಗಳು ಅಂತ ಕರಿತೀವಿ. 2 ಪಾಯಿಂಟ್ ಇರ್ಬೇಕು ಇದ್ರಲ್ಲಿ. ಏನು ಅಂತಂದ್ರ, ಒಂದು ಅದರದ ದ್ರವ್ಯರಾಶಿ ಇರ್ಬೇಕು. ಈಗಾಗಲೇ ದ್ರವ್ಯರಾಶಿ ಅಂತಂದ್ರೆ ಏನು, ಅದು ಫಿಸಿಕ್ಸ್ ನಲ್ಲಿ ಕಲಿತೀರಿ ನೀವು, ದ್ರವ್ಯರಾಶಿ. ಆಮೇಲೆ ಆ ದ್ರವ್ಯರಾಶಿ ಇರ್ಬೇಕು, ಆಮೇಲೆ ಸ್ಥಳವನ್ನ ಆಕ್ರಮಿಸ್ಕೊಳ್ಬೇಕದು. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಒಂದು ಏನಂತ ಕರಿತೀವಿ? ದ್ರವ್ಯ ಅಂತ ಕರಿತೀವಿ. ಓಕೆನಾ? ದ್ರವ್ಯ ಅಂತ ಕರಿತೀವಿ. ಸೊ ಈ ದ್ರವ್ಯ ಏನಿದೆಯಲ್ಲ, ಈ ದ್ರವ್ಯವನ್ನ ನಾವು ಮುಖ್ಯವಾಗಿ 2 ಭಾಗವಾಗಿ ಡಿವೈಡ್ ಮಾಡ್ತೀವಿ. ದ್ರವ್ಯವನ್ನ ಎಷ್ಟು ಭಾಗವಾಗಿ ಡಿವೈಡ್ ಮಾಡ್ತೀವಿ ನಾವು? ಸಬ್ಸ್ಟಾನ್ಸ್ ಗಳನ್ನ 2 ಭಾಗವಾಗಿ ಇವುಗಳನ್ನ ಡಿವೈಡ್ ಮಾಡ್ತೀವಿ. 2 ಭಾಗವಾಗಿ ಇವುಗಳನ್ನ ಡಿವೈಡ್ ಮಾಡ್ತೀವಿ, ದ್ರವ್ಯಗಳನ್ನು, ಸಬ್ಸ್ಟಾನ್ಸ್ ಗಳನ್ನ. ಮ್ಯಾಟರ್ ಅಂತ ಹೇಳಿ ಕೂಡ ಬರ್ತೈತಿ. ಮ್ಯಾಟರ್ ಅಂತಂದ್ರೆ ಪದಾರ್ಥನು ಕೂಡ ಅನ್ಬೋದು ನೀವು ಇದಕ್ಕೆ. ಮ್ಯಾಟರ್, ಕನ್ನಡದಲ್ಲಿ ಪದಾರ್ಥಗಳು ಅಂತ ಹೇಳ್ಬೋದು ನಾವು. ಓಕೆ, 2 ಒಂದ, ಬಟ್ ಇಲ್ಲಿ ದ್ರವ್ಯ ಅಂತ ಹೇಳಿ ತಿಳ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಈ ದ್ರವ್ಯಗಳನ್ನ 2, ಈಗೇನು ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಕತ್ತಾವಲ್ಲ, ಅವೆಲ್ಲ ದ್ರವ್ಯಗಳನ್ನೇ ಇರ್ತಾವೆ. ಬಟ್ ಬಹಳಷ್ಟು ಏನು ಅಂತಂದ್ರೆ ಬೇರೆ ಬೇರೆ ವಸ್ತುಗಳು ಕೂಡಿಸಿ ಒಂದು ದೊಡ್ಡದಾಗಿರುವಂತ ವಸ್ತು ಆಗಿರ್ತೈತಿ. ಬಟ್ ಇಲ್ಲಿಗೆ ಏನ್ ದ್ರವ್ಯಗಳನ್ನ ನಾವು ನೋಡಾಕತ್ತೇವಿ, ಈ ದ್ರವ್ಯಗಳನ್ನ ಅಧ್ಯಯನ ಮಾಡೋದಕ್ಕೋಸ್ಕರ, ಅವುಗಳನ್ನ ತಿಳ್ಕೊಳ್ಳೋಕೋಸ್ಕರ 2 ಭಾಗವಾಗಿ ಡಿವೈಡ್ ಮಾಡ್ಯಾರ ದ್ರವ್ಯಗಳನ್ನ. ವಸ್ತುಗಳನ್ನ 2 ಭಾಗವಾಗಿ ಏನ್ ಮಾಡ್ಯಾರು? ಅವುಗಳನ್ನ, ಪದಾರ್ಥಗಳನ್ನ ಡಿವೈಡ್ ಮಾಡ್ಯಾರ. ಸೊ ಒಂದೇದ್ ಯಾವ್ದು ಅಂತಂದ್ರ, ಭೌತಿಕ ಗುಣದಿಂದ ಅವುಗಳನ್ನ ಗುರುತಿಸಬಹುದು ನಾವು. ಯಾವ್ದ್ರಿಂದ? ಭೌತಿಕ ಗುಣಗಳ ಆಧಾರದ ಮೇಲೆ ಡಿವೈಡ್ ಮಾಡ್ಯಾರೆ. ಇನ್ನೊಂದ್ ಯಾವ್ದ್ ಮಾಡ್ಯಾರ ಅಂತಂದ್ರ, ರಾಸಾಯನಿಕ ಗುಣಗಳ ಮೇಲೆ. ರಾಸಾಯನಿಕ ಗುಣ. ಸೊ ಈ 2ಗಳ ಆಧಾರದ ಮೇಲೆ ಈ ದ್ರವ್ಯಗಳನ್ನ ಡಿವೈಡ್ ಮಾಡ್ಯಾರೆ. ಭೌತಿಕ ಗುಣ ಮತ್ತು ರಾಸಾಯನಿಕ ಗುಣಗಳು. ಭೌತಿಕ ಗುಣಗಳು ಹೆಂಗಿರ್ತಾವು ಅಂತಂದ್ರ, ಅವುಗಳನ್ನ ನೋಡಿದ ತಕ್ಷಣ ನಾವು ಹೇಳಬಹುದು ಆ ವಸ್ತುವಿನ ಸ್ಥಿತಿಯನ್ನ ಹೇಳಬಹುದು ನಾವು. ಸೊ ಅಂತಹ ವಸ್ತುಗಳು. ಓಕೆ, ಈಗ ಉದಾಹರಣೆಗೆ ಇದು ಏನೈತಿ? ಪೆನ್ ಐತಿ. ಪೆನ್ನು ಯಾವ ಸ್ಥಿತಿಯೊಳಗ ಐತಿ ಅಂತ ನಾವು ಭೌತಿಕ ಗುಣ ಹೊರಗಿನಿಂದ ಹಿಂಗ ನಾವು ನೋಡಿದ್ವಿ ಅಂತಂದ್ರ, ಇದು ಒಂದು ಘನ ವಸ್ತು ಐತಿ ಅಂತ ಹೇಳ್ತೇವೆ ನಾವು. ಹೌದಾ? ಘನ. ಆಮೇಲೆ ಈಗ ನೀರಿನ ಬಾಟಲ್ ಇರ್ತೈತಿ, ನೀರ್ ಇರ್ತೈತಿ. ಸೊ ನೀರನ್ನ ನೋಡಿದ್ಮೇಲೆ ಹೇಳ್ತೇವಿ ನಾವು, ಅದನ್ನ ನೋಡ್ತೇವಲ್ಲ. ಭೌತಿಕ ಅಂತಂದ್ರ ನೋಡಿ ನಾವು ಅವುಗಳನ್ನ ಗುರುತಿಸಬಹುದು, ಅಂತಹ ಗುಣಗಳು. ಸೊ ಅದನ್ನ ನೋಡಿದ ತಕ್ಷಣ, ನೀರ್ ನೋಡಿದ ತಕ್ಷಣ ಇದು ದ್ರವ ಐತಿ. ಆಮೇಲೆ ಹೊಗೆ, ಇದು ಅನಿಲ ಇದೆ, ಅನಿಲ ಸ್ಥಿತಿಯೊಳಗೈತಿ. ಗಾಳಿ ಅನಿಲ ಸ್ಥಿತಿಯೊಳಗೈತಿ. ಸೊ ಈ ರೀತಿ ಹೇಳ್ತೇವಿ. ಸೊ ಈ ಭೌತಿಕ ಗುಣಗಳ ಆಧಾರದ ಮೇಲೆ ಇವುಗಳನ್ನ ಮುಖ್ಯವಾಗಿ ಏನು ಅಂತಂದ್ರ 3 ಭಾಗವಾಗಿ ಡಿವೈಡ್ ಮಾಡ್ಯಾರೆ. ಸೊ ಒಂದೇದ್ ಯಾವ್ದು ಅಂತಂದ್ರ ಘನ. ಒಂದೇದ್ ಯಾವ್ದು? ಘನ. ಆಮೇಲೆ ಇನ್ನೊಂದು ದ್ರವ. ಆಮೇಲೆ ಇನ್ನೊಂದು ಅನಿಲ. ಓಕೆ, 3 ಆಧಾರದ ಮೇಲೆ ಭೌತಿಕ ಗುಣಗಳ ದ್ರವ್ಯಗಳನ್ನ ನೋಡೋದು. ದ್ರವ್ಯ ಅಂತಂದ್ರೆ ಸಿಂಪಲ್ ಆಗಿ ನೆನಪಿಟ್ಕೊಳ್ರಿ, ಒಂದು ವಸ್ತು ಅಂತ ಹೇಳಿ ನೆನಪಿಟ್ಕೊಳ್ರಿ. ಒಂದು ವಸ್ತು, ಓಕೆ, ಒಂದು ಪದಾರ್ಥ, ಅವುಗಳನ್ನ ಓದಾಕತ್ತೇವ್ ನಾವು. ಹೌದಾ? ಸೊ ಅದ್ರೊಳಗ ಈ ದ್ರವ್ಯಗಳಲ್ಲಿ ಭೌತಿಕ ಗುಣ, ಆಮೇಲೆ ಇನ್ನೊಂದ್ ಯಾವ್ದೈತಿ? ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಈ ದ್ರವ್ಯಗಳನ್ನ 2 ಭಾಗವಾಗಿ ಮಾಡ್ಯಾರ. ಈಗ ಭೌತಿಕ ಗುಣ ಒಳಗನು ಕೂಡ ಅದ್ರೊಳಗ ಏನ್ ಮಾಡ್ಯಾರು ಅಂತಂದ್ರೆ ಮುಖ್ಯವಾಗಿ 3 ಭಾಗವನ್ನ ಮಾಡ್ಯಾರ. ಒಂದು ಘನ ವಸ್ತುಗಳು, ದ್ರವ ವಸ್ತುಗಳು, ಆಮೇಲೆ ಇನ್ನೊಂದು ಅನಿಲ ವಸ್ತುಗಳು ಅಂತೇಳಿ. ಸೊ ಈಗ ಘನ ವಸ್ತುಗಳಲ್ಲಿ ಏನಿರ್ತೈತಿ? ಘನ ವಸ್ತುಗಳಲ್ಲಿ ಇದರಲ್ಲಿ ಕಣಗಳು ಹೆಂಗಿರ್ತಾವು? ಕಣಗಳು ಹತ್ತಿರದಲ್ಲಿ ಇರ್ತಾವ. ಹೌದಾ? ಇದಕ್ಕ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಮಾಲಿಕ್ಯೂಲ್ಸ್ ಅಂತ ಕರಿತೀವಿ ನಾವು. ಹೌದಾ? ಕಣಗಳು ಹೆಂಗಿರ್ತಾವ? ಇದ್ರಲ್ಲಿ ಹತ್ತಿರ್ತಾವ. ಘನ ವಸ್ತುಗಳಲ್ಲಿ ಕಣಗಳು. ಕಣ ಅಂತಂದ್ರೆ ಏನ್ ಹೇಳ್ರಿ? ಆ ಒಂದು ಕಣ ಅಂತಂದ್ರೆ ಚೂರು. ಆ ಕಣ ಅಂತಂದ್ರೆ ಅದನ್ನ ಮತ್ತೆ ಒಡ್ಯಾಕನ ಆಗಂಗಿಲ್ಲ. ಸೊ ಲಾಸ್ಟ್ ಸ್ಟೇಜ್ ವರೆಗೂ ಕೂಡ ಅದನ್ನ ಚೂರ್ 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 ಮಾಡ್ಕೊಂತ ಹೋಗ್ಬೇಕು. ಆಮೇಲೆ ಅದನ್ನ ಒಡ್ಯಾಕನ ಆಗಂಗಿಲ್ಲ ಅಂತ ಹೇಳ್ತೇವಲ್ಲ, ಅಂತಹ ಸ್ಥಿತಿಗೆ ನಾವು ಕಣ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ಇದ್ರಲ್ಲಿರುವಂತಹ ಕಣಗಳು ಹೆಂಗಿರ್ತಾವು? ಹತ್ತಿರ ಇರ್ತಾವ. ಹತ್ತಿರೋದ್ರಿಂದ ಇವುಗಳ ಒಂದು ಘನತ್ವ ಹೆಚ್ಚಿರ್ತೈತಿ. ಏನಿರ್ತೈತಿ? ಘನತ್ವ ಹೆಂಗಿರ್ತೈತಿ? ಇವ್ರದ್ದು ಹೆಚ್ಚಿರ್ತೈತಿ. ಘನತ್ವ ಅಂತಂದ್ರೆ ಏನು? ತೂಕನು ಹೆಚ್ಚಿರ್ತೈತಿ. ಘನತ್ವ ಕೂಡ ಡೆನ್ಸಿಟಿ ಅಂತ ಕರಿತೀವಿ. ಘನತ್ವವನ್ನ ಡೆನ್ಸಿಟಿ ಅಂತ ಕರಿತೀವಿ. ಡೆನ್ಸಿಟಿ ಏನಿರ್ತೈತಿ? ಇದ್ರದ ಹೆಚ್ಚಿರ್ತೈತಿ ಘನ ವಸ್ತುಗಳದ್ದು.
ಓಕೆ. ಈಗ ಅದಾದ್ಮೇಲೆ ದ್ರವ ವಸ್ತುಗಳಲ್ಲಿ ಕಣಗಳು ಹೆಂಗಿರ್ತಾವು, ಒಂದ್ ಸ್ವಲ್ಪ ದೂರ ದೂರ ಇರ್ತಾವು. ನೀರಿನಲ್ಲಿ ಕಣಗಳು ದೂರ ದೂರ ಇರೋದರಿಂದ ಏನಾಗ್ತೈತಿ, ಅದು ಚಲನೆಗೆ ಸಹಾಯಕಾರಿ ಅವು ಆಗ್ತವೆ. ಬಟ್ ಇಲ್ಲಿ ಅನಿಲದಲ್ಲಿ ಹೆಂಗಿರ್ತಾವು, ಕಣಗಳು ಹೆಂಗಿರ್ತಾವ, ಇದ್ರಲ್ಲಿ ಕಣಗಳು ಅನ್ಬಹುದು ಅಥವಾ ಅಣುಗಳು ಅಂತ ಹೇಳಿ ಕೂಡ ಕರಿತೇವೆ ನಾವು ಇವುಗಳಿಗೆ, ಅಣು. ಹೌದಾ. ಕಣಗಳು ಹೆಂಗಿರ್ತಾವ ಹೇಳ್ರಿ, ಕಣಗಳು ಇದ್ರಲ್ಲಿ ಹೆಂಗಿರ್ತಾವು ಅಂತಂದ್ರ ಬಹಳ ದೂರ ದೂರ ಇರ್ತಾವ, ಹತ್ತಿರದಲ್ಲಿ ಇರಂಗಿಲ್ಲ, ದೂರ ದೂರ ಇರ್ತಾವ. ಆಮೇಲೆ ಇವುಗಳ ಘನತ್ವ ಹೆಂಗಿರ್ತೈತಿ, ಇವುಗಳ ಡೆನ್ಸಿಟಿ ಘನತ್ವ ಕಡಿಮೆ ಇರ್ತೈತಿ. ಹೆಂಗಿರ್ತೈತಿ, ಇವ್ರದ ಘನತ್ವ ಕಡಿಮೆ ಇರ್ತೈತಿ. ಓಕೆ. ನೋಡ್ರಿ, ಅತಿ ಡೆನ್ಸಿಟಿ ಕಡಿಮೆ ಇರೋದು ಯಾವ ವಸ್ತುಗಳಲ್ಲಿ ಇರ್ತೈತಿ, ಅನಿಲ ವಸ್ತುಗಳಲ್ಲಿ. ಅತಿ ಘನತ್ವ ಕಡಿಮೆ ಇರೋದು ಅನಿಲ ವಸ್ತುಗಳಲ್ಲಿ. ಅತಿ ಹೆಚ್ಚು ಘನತ್ವ ಇರೋದು ಯಾವುದರಲ್ಲಿ, ಇವು ಅನಿಲ ವಸ್ತುಗಳಲ್ಲಿ ಏನಿರ್ತೈತಿ ಹೇಳ್ರಿ, ಘನತ್ವ ಕಡಿಮೆ ಇರ್ತೈತಿ. ಅತಿ ಹೆಚ್ಚು ಘನತ್ವ ಇರುವಂತಹ ವಸ್ತುಗಳು ಯಾವುದು, ಘನ ವಸ್ತುಗಳಲ್ಲಿ ಇರ್ತೈತಿ. ಯಾವ ವಸ್ತುಗಳಲ್ಲಿ ಇರ್ತೈತಿ, ಘನ ವಸ್ತುಗಳಲ್ಲಿ ನಾವು ನೋಡ್ತೇವೆ. ಓಕೆನಾ, ರೈಟ್. ಸೊ ಈಗ ಇದಿಷ್ಟು ಗೊತ್ತಾಯ್ತು. ಇದಾದ್ಮೇಲೆಯೂ ಕೂಡ ಇನ್ನೊಂದು ಸ್ಥಿತಿ ಐತಿ, ವಸ್ತುವಿನ ಸ್ಥಿತಿ. ಅದನ್ನ ಏನಂತ ಕರಿತೀವಿ ನಾವು, ಪ್ಲಾಸ್ಮಾ ಅಂತ ಕರಿತೇವಿ. ಏನಂತ ಕರಿತೀವಿ ಅದನ್ನ, ಪ್ಲಾಸ್ಮಾ ಅಂತ ಕರಿತೀವಿ. ಸೊ ಈ ಪ್ಲಾಸ್ಮಾ ಹೆಂಗಿರ್ತೈತಿ ಅಂತಂದ್ರ ಘನ ಮತ್ತು ದ್ರವ ವಸ್ತುವಿನ ನಡುವಿನ ಸ್ಥಿತಿ ಯಾವ್ದಾಗಿರ್ತೈತಿ, ಪ್ಲಾಸ್ಮಾ ಆಗಿದೆ. ಘನ ಮತ್ತು ಆ ಕಡೆ ಘನನೂ ಅಲ್ಲ, ಈ ಕಡೆ ದ್ರವನೂ ಅಲ್ಲ. ಸೊ ಅಂತಹ ಒಂದು ಸ್ಥಿತಿಗೆ ಏನಂತ ಕರಿತೀವಿ ನಾವು, ಪ್ಲಾಸ್ಮಾ ಅಂತೇವಿ. ಬಟ್ ಇಲ್ಲಿ ಹೆಂಗಿರ್ತೈತಿ ಅಂತಂದ್ರ, ಪ್ಲಾಸ್ಮಾದಲ್ಲಿ ಟೆಂಪರೇಚರ್ ಹೆಂಗಿರ್ತೈತಿ, ಇಲ್ಲಿ ಟೆಂಪರೇಚರ್ ಹೆಂಗಿರ್ತೈತಿ, ಟೆಂಪರೇಚರ್ ಹೆಚ್ಚಿರ್ತೈತಿ ಪ್ಲಾಸ್ಮಾದಲ್ಲಿ. ಆಮೇಲೆ ಇಲ್ಲಿ ಎನರ್ಜಿ ಕೂಡ ಏನಿರ್ತೈತಿ, ಎನರ್ಜಿ ಅಂತಂದ್ರ ಶಕ್ತಿ ಕೂಡ ಏನಿರ್ತೈತಿ, ಇದ್ರಲ್ಲಿ ಹೆಚ್ಚಿರ್ತೈತಿ. ಈ ಉದಾಹರಣೆಗೆ ಈಗ ಕ್ಲಾಸ್ ರೂಮ್ ದಲ್ಲಿ ಒಂದು 50-100 ಜನ ಹುಡುಗರು ಇದಾರ ಅಂತ ಹೇಳಿ ತಿಳ್ಕೊಳ್ರಿ. ಸೊ ಅಲ್ಲಿ ಈಗ ನೋಡ್ರಿ, ಇದೇನ್ ಘನ ವಸ್ತು ಐತಲ್ಲ, ಈ ಘನ ವಸ್ತು ಈಗ ಒಂದು ಬರ್ಫ್ ಅನ್ನ ತಗೊಳ್ಳೋಣ, ಐಸ್. ಸೊ ಆ ಐಸ್ ಅನ್ನ ನಾನು ಬಿಸಿ ಮಾಡೀನಿ ಅಂತಂದ್ರ ಅದು ಯಾವ ರೂಪಕ್ಕೆ ಬರ್ತೈತಿ, ದ್ರವ ರೂಪಕ್ಕೆ ಬರ್ತೈತಿ. ಆಮೇಲೆ ಇನ್ನೂ ಬಿಸಿ ಮಾಡೀನಿ ಅಂತಂದ್ರ ಯಾವ ರೂಪಕ್ಕೆ ಬರ್ತೈತಿ, ಅದು ಅನಿಲ ರೂಪಕ್ಕೆ ಬರ್ತೈತಿ. ಮತ್ತು ಅದನ್ನ ಹೆಚ್ಚು ಬಿಸಿ ಮಾಡೀನಿ ಅಂತಂದ್ರ ಅವಾಗ ಅದು ಯಾವ ರೂಪಕ್ಕೆ ಬರ್ತೈತಿ, ಅದು ಪ್ಲಾಸ್ಮಾ ರೂಪಕ್ಕೆ ಬರ್ತೈತಿ. ಅಲ್ಲಿರುವಂತಹ ಕಣಗಳು, ಅಣುಗಳು ಏನಾಗ್ತಾವು ಅಂತಂದ್ರ ಪೂರ್ತಿ ಅವುಗನ ಹೆಂಗ್ ಪ್ಲಾಸ್ಮಾ ಅಂತಂದ್ರ ಎಷ್ಟು ಹೀಟ್ ಮಾಡ್ಬೇಕಂತಂದ್ರ ಆ ಅಣುಗಳಿಗೆ ಪೂರ್ತಿ ಚಿಂದಿ ಆಗಿ ಹೋಗ್ಬೇಕದು. ಚಿಂದಿ ಆಗಿ ಹೋಗ್ತೈತ್ಲಾ, ಚಿಂದಿ ಆಗೋದಂದ್ರ ಗೊತ್ತಲ್ಲ, ಎಲ್ಲ ಛಿದ್ರ ಆಗೋದು. ಸೊ ಹಂಗ ಆಯ್ತು ಅಂತಂದ್ರ ಆ ಟೈಮಕ್ಕ ಏನ್ ಅಣುಗಳಿರ್ತಾವು ಆ ಒಂದು ಸ್ಥಿತಿಗೆ ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಹೌದಾ. ಅತಿ ಹೆಚ್ಚಿನ ಟೆಂಪರೇಚರ್ ಅಂತಂದ್ರ ಅತಿ ಹೆಚ್ಚಿನ ಟೆಂಪರೇಚರ್ ಅನ್ನ ಕೊಡ್ಬೇಕು, ಅತಿ ಹೆಚ್ಚು ಬಿಸಿ ಮಾಡೋದು ಅದನ್ನ. ಸೊ 10,000 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ಅದನ್ನ ಹೆಚ್ಚು ಬಿಸಿ ಮಾಡಿದ ಮೇಲೆ ಅವು ಏನಾಗ್ತಾವು ಅಂತಂದ್ರ ಪ್ಲಾಸ್ಮಾ ರೂಪಕ್ಕೆ ಬರ್ತಾವು. ಅಣುಗಳು, ಕಣಗಳು ಏನಾಗ್ತಾವ, ಅವು ಪ್ಲಾಸ್ಮಾ ರೂಪಕ್ಕೆ ಬರ್ತಾವ. ಅವಾಗ ಪ್ಲಾಸ್ಮಾ ರೂಪಕ್ಕೆ ಬಂದ ಮೇಲೆ ಆ ಅಣುಗಳಲ್ಲಿ, ಕಣಗಳಲ್ಲಿ ಏನಿರ್ತೈತಿ ಅಂತಂದ್ರ ಅತಿ ಹೆಚ್ಚಿನ ಟೆಂಪರೇಚರ್ ಇರ್ತೈತಿ. ಆಮೇಲೆ ಅತಿ ಹೆಚ್ಚಿನ ಎನರ್ಜಿ, ಶಕ್ತಿ ಕೂಡ ಅತಿ ಹೆಚ್ಚಿಂದು ಇರ್ತೈತಿ. ಸೊ ಅಂತಹ ಒಂದು ಸ್ಥಿತಿಗೆ ಏನಂತ ಕರಿತೇವೆ ನಾವು, ಪ್ಲಾಸ್ಮಾ ಅಂತ ಕರಿತೀವಿ. ಈಗ ಉದಾಹರಣೆಗೆ ನೀವು ಒಂದ್ 50-100 ಜನ ಇಲ್ಲಿ ಸ್ಟೂಡೆಂಟ್ಸ್ ಕುಂತಾರ ಅಂತ ಹೇಳಿ ತಿಳ್ಕೊಳ್ರಿ. ಸೊ ಅಲ್ಲಿ ಈಗ ಪೂರ್ತಿ ಹೆಂಗಿರ್ತೈತಿ, ಅದು ಘನತ್ವ ಇರ್ತೈತಿ. ಹತ್ತಿ ಕುಂಡಿರ್ತೀರಿ ನೀವು. ಹೌದಾ. ಒಬ್ರಾದ್ಮೇಲೆ ಒಬ್ರು ಹಿಂಗ ಕುಂಡಿರ್ತಾರೆ. ಸೊ ಅಲ್ಲಿ ಏನಾದ್ರು ಬೆಂಕಿ ಹತ್ತಿತ್ತು ಅಂತಂದ್ರ ಅವಾಗ ಏನ್ ಮಾಡ್ತೀರಿ ನೀವು, ಒಂದ್ ಸ್ವಲ್ಪ ಬೆಂಕಿ ಹತ್ತಿತ್ತು ಅಂತಂದ್ರ ಅಂಜಿ ಏನ್ ಮಾಡ್ತೀರಿ, ದೂರ ಆಗ್ತಾರಿ. ಅವಾಗ ಘನದಿಂದ ದ್ರವ ರೂಪದೊಳಗ ದೂರ ಆಗ್ತಾರಿ. ಅದ ಬ್ಯಾಂಕ್ ಇನ್ನ ನಿಮ್ ಕಡೆನ ಬರಾಕತ್ತಿತ್ತು ಅಂತಂದ್ರ ಅವಾಗ ಏನ್ ಮಾಡ್ತಾರಿ ನೀವು, ಓಡ್ರಿ ಅಂತ ಹೇಳಿ ಎಲ್ಲಾರು ಎಲ್ಲಾರು ದೂರ ಓಡ್ತಾರಿ ಅನಿಲ ರೂಪಕ್ಕ. ಅದು ಇನ್ನೂ ಆ ಒಂದು ಬೆಂಕಿಯನ್ನ ತಗೊಂಡು ಇನ್ನೂ ಯಾವ ವ್ಯಕ್ತಿ ಆ ಬೆಂಕಿಯನ್ನ ತಗೊಂಡು ನಿಮಗ್ ಬೆನ್ ಹತ್ತಿದಪ್ಪ, ಅಥವಾ ಹಚ್ಚತ್ತೇನೆ ನಿನಗ ಬೆಂಕಿ ಅಂತೇಳಿ, ಹಿಂಗ್ ಬೆಂಕಿ ನಿನಗ ಹಚ್ಚತ್ತೇನೆ ಅಂತ ಹೇಳಿ ಅಂದ ಅಂತಂದ್ರ ಅವಾಗ ಏನಾಗ್ತೈತಿ ಅಂತಂದ್ರ, ನಿಮಗ ಒಂದ್ ವೇಳೆಕ ನೀವು ಆ ಬೆಂಕಿ ತಗೊಂಡ್ ಹಚ್ಚಾಕ್ ಬಂದವನಿಗೆ ಹಂಗ ಬಿಡ್ತಾರೆ ನೀವು, ಅವಾಗ ನೀವು ಕೂಡ ಏನ್ ಮಾಡ್ತೀರಿ, ಅವಂಗ ಸಿಟ್ಟು ಬಂದ್ಬಿಡ್ತೈತಿ ನಿಮಗ. ಅವಾಗ ಸಿಟ್ಟು ಬರ್ತೈತಿ. ಆಮೇಲೆ ಅವಾಗ ನೀವು ಕೂಡ ಏನಾಗ್ತಾರಿ, ಫುಲ್ ಬಿಸಿ ಆಗ್ತಾರಿ. ಅವಾಗ ಇಲ್ದದ್ದು ಶಕ್ತಿ ನಿಮ್ ಕೈಯಾಗ ಶಕ್ತಿ ಬಂದ್ಬಿಡ್ತೈತಿ ಅವಂಗ್ ಹೊಡ್ಯಾಕ್. ಸೊ ಅದು ಯಾವ ಸ್ಥಿತಿ ಅದ, ಪ್ಲಾಸ್ಮಾ.
ಒಂದ್ ವೇಳೆ ನೀವು ಅವ್ನ್ ಹೊಡಿಲಿಲ್ಲ ಅಂತಂದ್ರ ಅವೇನ್ ಮಾಡ್ತಾನ, ಬೆಂಕಿ ಹಚ್ಚಿ ನಿಮ್ಗೆ ಛಿದ್ರ ಛಿದ್ರ ಮಾಡಿಬಿಡ್ತಾನ, ಛಿದ್ರ ಛಿದ್ರ ಮಾಡಿಬಿಡ್ತಾನ. ಸೊ ಅಂತಹ ಟೈಮ್ದಲ್ಲಿ ನಿಮ್ಗೆ ಸಿಟ್ಟು ಬರ್ತೈತಿ, ಮೈ ಎಲ್ಲಾ ಬಿಸಿ ಆಗ್ತೈತಿ, ಎನರ್ಜಿ ಹೆಚ್ಚು ಬರ್ತೈತಿ, ಟೆಂಪರೇಚರ್ ಹೆಚ್ಚ ಆಗ್ತೈತಿ ನಿಮ್ದ. ಸೊ ಅಂತಹ ಸ್ಥಿತಿ ಯಾವ್ದದು? ಪ್ಲಾಸ್ಮಾ. ಇದು ಒಂದು ಉದಾಹರಣೆ ಹೇಳಿ ನಿಮ್ಗ ಈ ನಾಲ್ಕುಗಳಿಗೆ, ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ ಹೆಂಗಿರ್ತೈತಿ ಅಂತ ಹೇಳಿ. ಓಕೆ, ಆಮೇಲೆ ಇದಕ್ ಉದಾಹರಣೆ ಇನ್ನು ಏನು ಅಂತಂದ್ರ, ಇದಕ್ ಉದಾಹರಣೆ ಇನ್ನೊಂದು ಏನು ಅಂತಂದ್ರ, ಈಗ ಇವು ಮೋಡ್ಗಳು ಇರ್ತಾವಲ್ಲ, ಮೋಡ್ಗಳು ಅಯೋನೈಸೇಷನ್ ಆಗ್ತವೆ ನೋಡ್ರಿ. ಪ್ಲಾಸ್ಮಾ ಅಂದ್ರೂ ಕೂಡ ಒಂದೇ. ಆಮೇಲೆ ಇನ್ನೊಂದ್ ಯಾವ್ದು, ಅಯೋನೈ ಅಯೋನೈಸೇಷನ್ ಅಯೋನೈಸೇಷನ್ ಅಂದ್ರೂ ಕೂಡ ಒಂದ. ಪ್ಲಾಸ್ಮಾ ಅಂದ್ರೂ ಕೂಡ ಒಂದ, ಅಯೋನೈಸೇಷನ್ ಅಂದ್ರೂ ಕೂಡ ಒಂದ. ಅಯೋನೈಸೇಷನ್ ಅಂತಂದ್ರನ ಏನ್ ಹೇಳ್ರಿ, ಒಂದು ಅಣು, ಒಂದು ಕಣವನ್ನ ಏನ್ ಮಾಡೋದು, ಆ ಕಣಿಗೆ ಬಹಳಷ್ಟು ಅತಿ ಹೆಚ್ಚಿನ ಟೆಂಪರೇಚರ್, ಬಹಳಷ್ಟು ಬಿಸಿ ಮಾಡೋದು ಅದನ್ನ. ಅದಕ್ಕ ಏನಂತ ಕರಿತೀವಿ ನಾವು, ಅಯೋನೈಸೇಷನ್. ಎರಡು ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಅಂತಂದ್ರ ಅವಾಗ ಅಲ್ಲಿ ಅಯೋನೈಸೇಷನ್ ಆಗ್ತೈತಿ. ಸೊ ಅವಾಗ ಏನಾಗ್ತೈತಿ, ಅಲ್ಲಿ ಅತಿ ಹೆಚ್ಚಿನ ಶಕ್ತಿ ಬಿಡುಗಡೆ ಆಗ್ತೈತಿ. ಆಮೇಲೆ ಅಲ್ಲಿ ಟೆಂಪರೇಚರ್ ಕೂಡ ಹೆಚ್ಚಿರ್ತೈತಿ. ಅದರಿಂದಲೇ ಏನು ಬರ್ತೈತಿ, ಸಿಡಿಲು ಬರ್ತೈತಿ. ಸಿಡಿಲದಲ್ಲಿ ನೋಡಿಲ್ಲ, ಟೆಂಪರೇಚರ್ 1,00,000ದವರೆಗೆ ಟೆಂಪರೇಚರ್ ಇರ್ತೈತಿ ಅದರಲ್ಲಿ. ಆಮೇಲೆ ಶಕ್ತಿ, ಎನರ್ಜಿ ಕೂಡ ಹೆಚ್ಚಿನ ಅಲ್ಲಿ ಬಿಡುಗಡೆ ಆಗ್ತೈತಿ. ಸೊ ಅಂತಹದ್ದು ಯಾವ್ದದು, ಎರಡು ಮೋಡ್ಗಳು ಡಿಕ್ಕಿ ಹೊಡೆಯೋದು, ಅದು ಅಯೋನೈಸೇಷನ್ ಪ್ಲಾಸ್ಮಾ ಆಗ್ತೈತಿ. ಆಮೇಲೆ ಕಬ್ಬಿಣ ಇರ್ತೈತಿ. ಕಬ್ಬಿಣವನ್ನು ಅತಿ ಹೆಚ್ಚು ಬಿಸಿ ಮಾಡಿದೀವಿ ಅಂತಂದ್ರ ಕಬ್ಬಿಣ ಗಟ್ಟಿ ಇರ್ತೈತಿ. ಆಮೇಲೆ ಏನಾಗ್ತೈತಿ, ಅದು ದ್ರವ ರೂಪಕ್ಕೆ, ಆಮೇಲೆ ಅನಿಲ ರೂಪಕ್ಕೆ ಬಾರದೆ ನೆಕ್ಸ್ಟ್ ಸ್ಟೇಜ್ ಯಾವ್ದು ಬರ್ತೈತಿ, ಅದು ಪ್ಲಾಸ್ಮಾ ರೂಪಕ್ಕೆ ಬರ್ತೈತಿ. ಲಾವಾ ತರ ಇರ್ತೈತಿ ನೋಡ್ರಿ. ಸೊ ಅದು ಯಾವ್ದು ಅಂತಂದ್ರ ಆ ರೀತಿ ಇರುವಂತದ್ದು ಅದು ಪ್ಲಾಸ್ಮಾ. ಓಕೆನಾ? ಅಂದ್ರ ಈ ಸೈಡ್ ಘನನೂ ಇರಂಗಿಲ್ಲ, ಈ ಸೈಡ್ ದ್ರವನೂ ಇರಂಗಿಲ್ಲ. ಸೊ ಜಿಗಿಟ್ ಆಗಿರ್ತೈತಿ. ಅಂದ್ರ ಪೂರ್ತಿ ಹರ್ಯಾಂಗುನು ಇಲ್ಲ ನೀರಿನ ತರ, ಒಂದ ಕಡೆ ಕುಂಡ್ರಾಂಗುನು ಇಲ್ಲ ಘನ ತರ. ಸೊ ಅಂತಹ ಸ್ಥಿತಿಗೆ ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಅರ್ಥ ಆಯ್ತಾ ಪ್ಲಾಸ್ಮಾ ಅಂತಂದ್ರೆ? ಪ್ಲಾಸ್ಮಾ ಇದು ವಸ್ತುವಿನ 4ನೇ ಸ್ಥಿತಿ ಆಗೈತಿ. ಈ ಒಂದು ಯಾವುದೇ ಒಂದು ವಸ್ತುವಿನ ಅಣು ಅಥವಾ ಕಣವನ್ನ ನಾವು ಅತಿ ಹೆಚ್ಚಿನ ಟೆಂಪರೇಚರ್ ಬಿಸಿ ಮಾಡಿದಿವಿ ಅಂತಂದ್ರ ಅವಾಗ ಅದು ರೂಪ ತಾಳ್ತೈತಿ. ಯಾವುದು ಅಂತಂದ್ರ ಪ್ಲಾಸ್ಮಾ ರೂಪವನ್ನ ತಾಳ್ತೈತಿ. ಸೊ ಅಂತಹದ್ದನ್ನ ನಾವು ಏನಂತ ಕರಿತೀವಿ, ಅದನ್ನ ಅಯೋನೈಸೇಷನ್ ಅಂತ ಕರಿತೀವಿ. ಇದ್ರದ ಒಂದು ಸ್ಥಿತಿ ಹೆಂಗಿರ್ತೈತಿ ಅಂತಂದ್ರ, ಅದು ಘನನೂ ಇರಂಗಿಲ್ಲ, ದ್ರವನೂ ಇರಂಗಿಲ್ಲ. ಅದರ ನಡುವಿನ ಸ್ಥಿತಿನ ಯಾವ್ದಾಗಿರ್ತೈತಿ, ಪ್ಲಾಸ್ಮಾ ಆಗಿರ್ತೈತಿ. ಓಕೆ, ಇದಾದ್ಮೇಲೆ ಇನ್ನೂ ಒಂದು ಸ್ಥಿತಿ ಇರ್ತಕ್ಕಂಥದ್ದು ಬಂತು. ಸೊ ಇದು ಎಷ್ಟನೇದ್ದು ಅಂತಂದ್ರ 5ನೇದ್ದು. ಓಕೆ, ಇದಾದ್ಮೇಲೆ ಇನ್ನೊಂದು ಸ್ಥಿತಿಯನ್ನ ಕಂಡು ಹಿಡಿದ್ರು. ಯಾರು ಕಂಡು ಹಿಡಿದ್ರು ಅಂತಂದ್ರ ಸತ್ಯೇಂದ್ರನಾಥ್ ಬೋಸ್ ರವರು. ಯಾರು ಹೇಳ್ರಿ? ಸತ್ಯೇಂದ್ರನಾಥ್ ಬೋಸ್ ರವರು. ಇನ್ನೊಂದು ಅವಸ್ಥೆಯನ್ನ ಇವರು ಕಂಡುಹಿಡಿತಾರೆ. ವಸ್ತುವಿನ ಇನ್ನೊಂದು ಸ್ಥಿತಿಯನ್ನ ಕಂಡುಹಿಡಿತಾರೆ. ಮೊದಲು ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ ಇದ್ದು. ಇದಾದ್ಮೇಲೆ ಇನ್ನೊಂದು ಸ್ಥಿತಿಯನ್ನ ಕಂಡುಹಿಡಿತಾರು. ಯಾರು? ಸತ್ಯೇಂದ್ರನಾಥ ಬೋಸ್ ರವರು. ಇವರು ನಮ್ಮ ಭಾರತ ದೇಶದ ವಿಜ್ಞಾನಿ ಇದ್ದಾರೆ. ಸೊ ಇವ್ರು ಏನ್ ಮಾಡ್ತಾರು ಅಂತಂದ್ರ, 5ನೇ ಸ್ಥಿತಿನೂ ಇದೇ ವಸ್ತುವಿನದ್ದು ಅಂತ ಹೇಳ್ತಾರ ಅವ್ರು. ಇದು ಎಷ್ಟನೇದ್ ನೋಡ್ರಿ, ಇದು 1ನೇ ಸ್ಥಿತಿ, ಇದು 2ನೇ ಸ್ಥಿತಿ, ಇದು 3, ಇದು 4, 5ನೇ ಸ್ಥಿತಿನೂ ಕೂಡ ಒಂದು ವಸ್ತುವಿನದ್ದು ಇದೆ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಅದನ್ನೆಲ್ಲ ಕಂಡು ಹಿಡಿದ ಮೇಲೆ ಅವರು ಪ್ರೆಸ್ದವ್ರಿಗೆ ಹೇಳ್ತಾರು, ಸೊ ಇದು 5ನೇ ಸ್ಥಿತಿ ಇದೆ, ಇದನ್ನ ಪ್ರಿಂಟ್ ಮಾಡ್ರಿ ಅಂತ ಹೇಳಿ ಹೇಳ್ತಾರ. ಬಟ್ ಅವಾಗ ಪ್ರೆಸ್ದವ್ರ ನೀ ಏನ್ ಹೇಳ್ತಿ ಹೋಗಪ್ಪ ಅಂತ ಹೇಳಿ ಅಂತಾರ ಅವ್ರು. ಯಾಕಂತಂದ್ರ ಅಷ್ಟು ವ್ಯಾಲ್ಯೂನೇ ಇದ್ದಿಲ್ಲ ಆ ಟೈಮ್ದಲ್ಲಿ. ಸರಿ ಇದ್ರೂನು ಕೂಡ ಅದನ್ನ ಯಾರು ಒಪ್ಕೋತಿರಾಕಿಲ್ಲ. ಸೊ ಅಂತ ಒಂದು ಸಿಚುವೇಶನ್ ಆ ಟೈಮ್ದಲ್ಲಿ ಇತ್ತು. ಬಟ್ ಇವರು ಪ್ರೆಸ್ದವ್ರಿಗೆ ಅಥವಾ ಬೇರೆ ಇವ್ರಿಗೆ ಹೇಳಿದಾಗ ಅದನ್ನ ಯಾರು ಕೂಡ ನಂಬಂಗಿಲ್ಲ. ಆ ಟೈಮ್ನಲ್ಲಿ ಸತ್ಯೇಂದ್ರನಾಥ್ ಬೋಸ್ ರವರು ಏನ್ ಮಾಡ್ತಾರು ಅಂತಂದ್ರ, ಒಂದು ಹಾಳಿ ತಗೋತಾರು. ಹಾಳಿಯಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಬರದ ಅದನ್ನ ಯಾರಿಗ್ ಕೊಡ್ತಾರು ಅಂತಂದ್ರ, ಆ ಚೀಟಿಯನ್ನ ಐನ್ಸ್ಟೀನ್ಗೆ ಕೊಡ್ತಾರೆ. ಯಾರಿಗ್ ಕೊಡ್ತಾರೋ? ಐನ್ಸ್ಟೀನ್ಗೆ ಕೊಡ್ತಾರೆ. ಸೊ ಐನ್ಸ್ಟೀನ್ಗೆ ಕೊಟ್ಟ ಮೇಲೆ ಅದನ್ನ ಎಲ್ಲಾ ನೋಡ್ತಾರು. ಅವಾಗ ಅವ್ರಿಗೆ ಗೊತ್ತಾಗ್ತೈತಿ, ಅಲ್ಲ ಇಂಥ ಭಾರತ ದೇಶದಲ್ಲಿ ಒಂದು ಹಳ್ಳಿಯಲ್ಲಿ ಇಂತಹದ್ದು ಕೂಡ ಒಂದು ಪ್ರತಿಭೆ ಇದೆ ಅಲ್ಲ ಅಂತ ಹೇಳಿ. ಸೊ ಅವಾಗ ಅವ್ರು ಏನ್ ಮಾಡ್ತಾರು ಅಂತಂದ್ರ, ಐನ್ಸ್ಟೀನ್ ಇದ್ದವರು ಆ ಒಂದು 5ನೇ ಸ್ಥಿತಿವನ್ನ ಏನ್ ಮಾಡ್ತಾರು, ಪ್ರೆಸ್ದಲ್ಲಿ ಅಥವಾ ಅದನ್ನ ಪಬ್ಲಿಷ್ ಮಾಡ್ತಾರ. ಪಬ್ಲಿಷ್ ಮಾಡಿ ಏನ್ ಮಾಡ್ತಾರು ಅಂತಂದ್ರ,
ನೋಡ್ರಿ ಈಗಿನ ಕಾಲದವ್ರಿಗೆ ತಗೋಪ್ಪ ಹಿಂಗೈತ್ ನೋಡು ಅಂತ ಯಾರ್ಯಾರು ಒಬ್ರು ಕೊಟ್ರ ಅಂತಂದ್ರ ಅವ್ನ ಬಿಟ್ಟು ಬಿಡ್ತಾರೋ ನನ್ನ ಹೆಸರು ಹಾಕೊಂಡ್ಬಿಡೋದು ನಾನು ಅದನ್ನ ಕಂಡು ಹಿಡಿದ್ನಿ ಅಂತೇಳಿ. ಬಟ್ ಆ ಟೈಮ್ದಲ್ಲಿ ಮಾನವೀಯತೆ ಇತ್ತು. ಸೊ ಅವಾಗ ಐನ್ಸ್ಟೀನ್ ಅವರು ಏನ್ ಮಾಡ್ತಾರು ಅಂತಂದ್ರ ಇವರ ಹೆಸರನ್ನ ತನ್ನ ಹೆಸರು ಜೊತೆಗೆ ಸೇರಿಸಿ ಅದಕ್ಕೊಂದು ಹೆಸರನ್ನ ಕೊಡ್ತಾರ. ಏನಂತ ಹೆಸರು ಕೊಡ್ತಾರ ಅದಕ್ಕ? ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್. ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್ ಅಂತ ಹೇಳಿ ಕೊಡ್ತಾರೆ. ಇದ ಏನು ಅಂತಂದ್ರ 5ನೇಯ ಸ್ಥಿತಿ. ಒಂದು ವಸ್ತುವಿನ 5ನೇಯ ಸ್ಥಿತಿನ ಯಾವ್ದು ಹೇಳ್ರಿ? ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್ ಅಂತೇಳಿ. ಕಂಡನ್ಸೇಟ್ ಅಂತಂದ್ರೆ ಏನ್ ಹೇಳ್ರಿ? ಒಂದು ವಸ್ತುವನ್ನ ಅತಿ ಕಡಿಮೆ ಟೆಂಪರೇಚರ್ ಅನ್ನ ಕೊಡೋದು. ಅದಕ್ಕೆ ಎಷ್ಟು ಸಾಧ್ಯ ಐತ್ಲ ಅಷ್ಟು ಕಡಿಮೆ ಟೆಂಪರೇಚರ್ ಕೊಡೋದು. ಪ್ಲಾಸ್ಮಾ ಏನೈತಿ ಅತಿ ಹೆಚ್ಚಿನ ಟೆಂಪರೇಚರ್ ಕೊಡೋದು ಕಣ ಅಥವಾ ಅಣುವಿಗೆ. ಬಟ್ ಇಲ್ಲಿ ಏನಿರ್ತೈತಿ, ಒಂದು ವಸ್ತುವನ್ನ ಏನ್ ಮಾಡೋದು ಅತಿ ಕಡಿಮೆ ಅದನ್ನ ಕೋಲ್ಡ್ ಮಾಡೋದು, ತಂಪ ಮಾಡೋದು, ತಣ್ಣಗೆ ಮಾಡೋದು, ಅದನ್ನ ಏನಂತ ಕರಿತೀವಿ? ಕಂಡನ್ಸೇಟ್ ಅಂತ ಕರಿತೀವಿ. ಸೊ ಇಲ್ಲಿ ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್ ದೊಳಗೆ ಏನಾಯ್ತು ಅಂತಂದ್ರ ಸತ್ಯೇಂದ್ರನಾಥ್ ಬೋಸ್ ರವ್ರು ಏನ್ ಮಾಡ್ತಾರ? 3 ಅಣುಗಳನ್ನ ತಗೋತಾರ. 3 ಅಣು ಅಥವಾ ಕಣಗಳನ್ನ ತಗೋತಾರ. ಸೊ ಇವುಗಳನ್ನ ತಗೊಂಡು ಇವುಗಳಿಗೆ ಏನ್ ಮಾಡ್ತಾರು ಅಂತಂದ್ರ 273 ಡಿಗ್ರಿ ಸೆಲ್ಸಿಯಸ್ ಏನ್ ಮಾಡ್ತಾರು? ಮೈನಸ್ 273 ಡಿಗ್ರಿ ಸೆಲ್ಸಿಯಸ್ ದಷ್ಟು ಅವ್ರಿಗೆ ಏನ್ ಮಾಡ್ತಾರೋ ಆ ಕಣಗಳಿಗೆ ತಂಪು ಮಾಡ್ತಾರ. ಇದ ಲಾಸ್ಟ್. ಇದು -273 ಡಿಗ್ರಿ ಸೆಲ್ಸಿಯಸ್ ಏನೈತ್ಲಾ ಇದ ಲಾಸ್ಟ್. ಇದಕ್ಕಿಂತ ವಸ್ತು ತಂಪಗ ಆಗಂಗಿಲ್ಲ. ಇದಕ್ಕ ಏನಂತ ಕರಿತೀವಿ ಅಂತಂದ್ರ ನಾವು 0 ಡಿಗ್ರಿ ಕೆಲ್ವಿನ್ ಅಂತ ಕರಿತೀವಿ. -273 ಡಿಗ್ರಿ ಸೆಲ್ಸಿಯಸ್ಗನ ಏನಂತ ಕರಿತೀವಿ ನಾವು? 0 ಡಿಗ್ರಿ ಕೆಲ್ವಿನ್ ಅಂತ ಕರಿತೀವಿ. ಸೊ ಇಷ್ಟು ತಂಪು ಮಾಡಿದ ಮೇಲೆ ಅವಾಗ ಈ 3 ಅಣುಗಳು ಏನಾದವು ಅಂತಂದ್ರ ಒಂದಕ್ಕೊಂದು ಅಂಟ್ಕೊಂಡು ಒಂದು ಹೊಸದಾಗಿರುವಂತಹ ಎಲಿಮೆಂಟ್, ಒಂದು ಹೊಸದಾಗಿರುವಂತಹ ಅಣು ಇರುವಂತದ್ದು ತಯಾರಾಯ್ತು. ಹೊಸದಾಗಿರುವಂತಹ ಅಣು ಏನ್ ತಯಾರಾಯ್ತಲ್ಲ ಅದಕ್ಕೆ ಅವ್ರು ಏನಂತ ಕರೆದ್ರ? ಅವರು ಸೂಪರ್ ಮಾಲಿಕ್ಯೂಲ್ ಅಂತ ಹೇಳಿ ಕರೆದ್ರ. ಏನಂತ ಕರೆದ್ರ? ಅವರು ಸೂಪರ್ ಮಾಲಿಕ್ಯೂಲ್ ಅಂತ ಕರೆದ್ರು. ಸೊ ಈ ಸೂಪರ್ ಮಾಲಿಕ್ಯೂಲ್ ಹೆಂಗಿರ್ತೈತಿ ಅಂತಂದ್ರ ಇದು ತಯಾರಾಗಿರುವಂತದ್ದು ಇದಕ್ಕೆ ಚಲನೆ ಇರಂಗಿಲ್ಲ. ಬಟ್ ಇದು ಏನು ಅಂತಂದ್ರ ಯಾವುದೇ ವಸ್ತುವಿಗೆ ಅಂಟ್ಕೊಳಂಗಿಲ್ಲ. ಈಗ ಉದಾಹರಣೆಗೆ ಈಗ ಸೂಪರ್ ಮಾಲಿಕ್ಯೂಲ್ ತಯಾರಾಗಿರುವಂತದ್ದು ಅದನ್ನ ನೀವು ಒಂದು ಗ್ಲಾಸ್ ದೊಳಗೆ ಹಾಕಿರಂತಂದ್ರ ಆ ಗ್ಲಾಸದ ಗೋಡೆಗಳಿಗೆ ಅದು ಹತ್ಕೊಳಂಗಿಲ್ಲ. ಹಂಗ ಪೂರ್ತಿ ಹಿಂಗ ಇರ್ತೈತಿ, ಹಿಂಗ ಅಡ್ಡಾಡ್ತಿರ್ತೈತಿ. ಹೌದಾ? ಆಮೇಲೆ ಏನು ಅಂತಂದ್ರ ಈಗ ನೀವು ಇಲ್ಲಿ ಗೋಡೆಗೆ ಅಥವಾ ಏನಾದ್ರು ಒಂದು ಇಲ್ಲಿ ಗ್ಲಾಸ್ ತರ ಏನಾದ್ರು ಒಂದು ಕಪ್ ತರ ಇತ್ತು ಅಂತಂದ್ರ ಅದನ್ನ ನೀವು ಹಂಗ ಹಾಕಿರಂತಂದ್ರ ಸೂಪರ್ ಮಾಲಿಕ್ಯೂಲ್ ಯಾವುದೇ ಗೋಡೆಗೆ ಅದು ಅಂಟ್ಕೊಳಂಗಿಲ್ಲ. ಸೊ ಅಂತಹ ಒಂದು ಏನು ಸ್ಥಿತಿ ಯಾವ್ದಾಗಿತ್ತು? ಅದು ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್ ಸ್ಥಿತಿ ಆಗಿತ್ತು. ಓಕೆ, ಅದನ್ನ ಏನಂತ ಹೆಸರಿಟ್ರು? ಅವರು ಸೂಪರ್ ಮಾಲಿಕ್ಯೂಲ್ ಅಂತ ಹೆಸರಿಟ್ರು. ಓಕೆ, ಎಷ್ಟು ಡಿಗ್ರಿವರೆಗೆ ಅದನ್ನ ತಂಪು ಮಾಡಬೇಕು? ಅಣುವಿಗೆ, ಕಣಗಳಿಗೆ 273 ಡಿಗ್ರಿ ಸೆಲ್ಸಿಯಸ್. ಆಕ್ಚುಲಿ 273.15 ಡಿಗ್ರಿ ಸೆಲ್ಸಿಯಸ್ ಇದೆ ಇದು. ಬಟ್ ಇಷ್ಟು ನೆನಪಿಟ್ಕೊಡ್ರಿ ಸಾಕು, 273 ಡಿಗ್ರಿ ಸೆಲ್ಸಿಯಸ್. ಇದಕ್ಕ ಏನಂತ ಕರಿತೀವಿ ನಾವು? 0 ಡಿಗ್ರಿ ಕೆಲ್ವಿನ್ ಅಂತ ಇದನ್ನ ನಾವು ಏನ್ ಮಾಡ್ತೇವೆ? ಕರಿತೀವಿ. ಸೊ ಹಿಂಗ 5 ಗುಣಗಳು ಇರ್ತಕ್ಕಂಥದ್ದು ಭೌತಿಕ ಗುಣಗಳು ಒಂದು ವಸ್ತುವಿನದ್ದು, ಒಂದು ಪದಾರ್ಥದ್ದು ಇರ್ತಾವ. ಘನ ನೋಡ್ರಿ, ಅತಿ ಹತ್ತಿ ಕಣಗಳಿರುವಂತದ್ದು ಎದ್ರೊಳಗ? ಘನದಲ್ಲಿ. ಒಂದ್ ಸ್ವಲ್ಪ ದೂರ ಇರುವಂತದ್ದು ದ್ರವದಲ್ಲಿ. ಬಹಳ ದೂರ ಇರೋದು ಕಣಗಳು ಎದ್ರೊಳಗ? ಅನಿಲ ರೂಪದಲ್ಲಿ ಇರ್ತಾವ. ಗಾಳಿಯಲ್ಲಿ ಏನಿರ್ತೈತಿ? ಅತಿ ದೂರ ಇರ್ತಾವ. ಅದ್ರ ಸಲುವಾಗಿ ಅದು ಬಹಳ ಬೇಗನೆ ಏನ್ ಮಾಡಬಹುದು? ಅದು ಚಲನೆ ಮಾಡಬಹುದು. ಆಮೇಲೆ ಅದು ಏನಿರ್ತೈತಿ? ಬಹಳ ಹಗುರವಾಗಿರ್ತೈತಿ. ಯಾವುದರಲ್ಲಿ ಕಣಗಳು, ಅಣುಗಳು ದೂರ ಇರ್ತಾವು ಆ ವಸ್ತು ಏನಿರ್ತೈತಿ? ಹಗುರಾಗಿ ಇರ್ತೈತಿ. ಹಗುರಾಗಿ ನಮ್ಗೆ ಕಾಣ್ತೈತಿ. ಬಟ್ ಅದಕ್ಕೂ ಕೂಡ ತೂಕ ಇರ್ತೈತಿ. ಓಕೆನಾ? ರೈಟ್. ಸೊ ಇದು ಆಮೇಲೆ ಪ್ಲಾಸ್ಮಾ ಏನೈತಿ? ಪ್ಲಾಸ್ಮಾ ಮತ್ತು ಇದೇನ್ ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್ ಐತಿ, ಇವು ಒಂದಕ್ಕೊಂದು ಏನಿರ್ತಾವ ಹೇಳ್ರಿ? ಇವು ಎರಡು ಒಂದಕ್ಕೊಂದು ವಿರುದ್ಧ ಇರ್ತಾವ. ಇದರಲ್ಲಿ ಅತಿ ಹೆಚ್ಚಿನ ಟೆಂಪರೇಚರ್ ಇರ್ತೈತಿ, ಇದರಲ್ಲಿ ಅತಿ ಕಡಿಮೆ ಇರುವಂತಹ ಟೆಂಪರೇಚರ್ ಇರ್ತಕ್ಕಂಥದ್ದು ಕೊಟ್ಟಿರ್ತಾರೆ ಅಣುವಿಗೆ. ಓಕೆ, ಸೊ ಇವು ಏನು ಅಂತಂದ್ರೆ ಭೌತಿಕ ಗುಣಗಳ ಆಧಾರದ ಮೇಲೆ 5 ಭಾಗಗಳಾಗಿ ದ್ರವ್ಯಗಳನ್ನ ವಿಂಗಡಣೆ ಮಾಡಲಾಗಿದೆ.
ಓಕೆನಾ? ರೈಟ್. ಸೊ ಈಗ ನೆಕ್ಸ್ಟ್ ನಾವು ನೋಡೋದು ಯಾವ್ದು ಅಂತಂದ್ರ ರಾಸಾಯನಿಕ ಗುಣಗಳನ್ನ ನೋಡೋಣ. ಯಾವ್ದು ನೋಡೋಣ ನೆಕ್ಸ್ಟ್? ರಾಸಾಯನಿಕ ರಾಸಾಯನಿಕ ಗುಣಗಳ ಆಧಾರದ ಮೇಲೆ ವಸ್ತುಗಳನ್ನ ಎಷ್ಟು ಪ್ರಕಾರವಾಗಿ ಮಾಡ್ಯಾರು? ಇವುಗಳನ್ನ 3 ಪ್ರಕಾರವಾಗಿ ಮಾಡ್ಯಾರ. ಎಷ್ಟು ಪ್ರಕಾರವಾಗಿ ಮಾಡ್ಯಾರ? ಇವುಗಳನ್ನ 3 ಪ್ರಕಾರವಾಗಿ ಮಾಡ್ಯಾರ. ಒಂದನೇದ್ ಯಾವ್ದು ಬರ್ತೈತಿ ಅಂತಂದ್ರ ಧಾತು ಬರ್ತೈತಿ. ಧಾತು, ಆಮೇಲೆ ಇನ್ನೊಂದು ಸಂಯುಕ್ತ ವಸ್ತುಗಳು ಅಂತ ಹೇಳಿ ಬರ್ತೈತಿ. ಇನ್ನೊಂದು ಮಿಶ್ರ ವಸ್ತುಗಳು ಅಂತ ಹೇಳಿ ಬರ್ತೈತಿ. ಹೌದಾ? 3 ವಸ್ತುಗಳ ರಾಸಾಯನಿಕದ ಆಧಾರದ ಮೇಲೆ, ರಾಸಾಯನಿಕ ಗುಣಗಳ ಆಧಾರದ ಮೇಲೆ ವಸ್ತುಗಳನ್ನ ಎಷ್ಟು ಪ್ರಕಾರವಾಗಿ ಮಾಡ್ಯಾರ? 3. ಧಾತು ಇದೆ, ಆಮೇಲೆ ಸಂಯುಕ್ತ ಆತೇನ್ರದ, ಆಮೇಲೆ ಮಿಶ್ರ ವಸ್ತುಗಳು. ಓಕೆ, ಸಂಯುಕ್ತ ವಸ್ತುಗಳು. ಓಕೆ, ಈಗ ಧಾತುಗಳಿಗೆ ಏನಂತ ಕರಿತೇವೆ ನಾವು ಇಂಗ್ಲಿಷ್ ದಲ್ಲಿ? ಎಲಿಮೆಂಟ್ಸ್ ಅಂತ ಹೇಳಿ ಕರಿತೇವಿ. ಆಮೇಲೆ ಸಂಯುಕ್ತಗಳಿಗೆ ಏನಂತ ಹೇಳಿ ಕರಿತೇವಿ? ಕಾಂಪೌಂಡ್ ಅಂತ ಹೇಳಿ ಕರಿತೇವಿ. ಮಿಶ್ರ ಅಂತಂದ್ರೆ ಮಿಕ್ಸ್ಡ್. ಓಕೆನಾ? ಸೊ ಈಗ ಇಲ್ಲಿ ಈಗ ಧಾತುಗಳು ಅಂತಂದ್ರೆ ಏನು? ಧಾತುಗಳು ಅಂತಂದ್ರೆ ಏನಿರ್ತೈತಿ ಅಂತಂದ್ರ ಇವುಗಳು ಹೆಂಗಿರ್ತಾವು ಅಂತಂದ್ರ ಒಬ್ರ ಇರ್ತಾರು. ಒಬ್ರ ಅಂತಂದ್ರ ಏಕಾಂಗಿ ಇರುವಂತಹಗಳು ಎಲ್ಲಾ ಯಾವ್ದು ಹೇಳ್ರಿ? ಧಾತುಗಳಾಗಿರ್ತಾವ. ಏಕಾಂಗಿ ಯಾವ್ಯಾವ್ದು ಇರ್ತೈತಿ ಇದರಲ್ಲಿ? ಈಗ ನೋಡ್ರಿ, ಕಬ್ಬಿಣ ಇದೆ Fe, ಇದು ಏಕಾಂಗಿ ಅಂತಂದ್ರ ಒಂದ ಅದು. ಹೌದಾ? ಆಮೇಲೆ Au ಅಂತಂದ್ರೆ ಯಾವ್ದು? ಚಿನ್ನ. ಹೌದಾ? ಚಿನ್ನ ಕೂಡ ಏನಿರ್ತೈತೆ? ಅದು ಸಪರೇಟ್ ಆಗಿರುವಂತಹ ಒಂದು ವಸ್ತು. ಅದಕ್ಕೆ ನಾವು ಧಾತು ಅಂತೇವಿ. ಹೌದಾ? ಒಂದೇ ಇರ್ಬೇಕು, ಅದ್ರೊಳಗೆ ಯಾವ್ದು ಮಿಕ್ಸ್ ಇರಂಗಿಲ್ಲ, ಏನು ಮಿಕ್ಸ್ ಇರಬಾರ್ದು ಅದಕ್ಕೆ. ಸೊ ಅಂತಹಗಳಿಗೆ ನಾವು ಧಾತುಗಳು ಅಂತ ಕರಿತೀವಿ. ಅದರಲ್ಲಿ ಮಿಕ್ಸ್ ಇರಂಗಿ. ಚಿನ್ನ ಇರ್ತೈತಿ, ಅದು ಕೂಡ ಒಂದು ಸಪರೇಟ್. ಹೌದಾ? ಆಮೇಲೆ ಆಕ್ಸಿಜನ್, ಅದು ಕೂಡ ಒಂದು ಸಪರೇಟ್. ಹೌದಾ? ಎಲ್ಲ ಏಕಾಂಗಿಗಳು. ಇವೆಲ್ಲಾ ಧಾತುಗಳು ನಮಗೆ ಎಲ್ಲಿ ನೋಡಕ್ ಸಿಗ್ತಾವು ಅಂತಂದ್ರ, ಈ ಎಲ್ಲಾ ಧಾತುಗಳು ಪಿರಿಯಾಡಿಕ್ ಟೇಬಲ್ ದಲ್ಲಿ ನಮಗ ನೋಡಕ್ ಸಿಗ್ತಾವ. ಎಲ್ಲಿ ನೋಡಕ್ ಸಿಗ್ತಾವ ಇವುಗಳು? ನಮಗ ಪಿರಿಯಾಡಿಕ್ ಟೇಬಲ್ ದಲ್ಲಿ ನೋಡಾಕ ನಮಗ ಸಿಗ್ತಾವ. ಪಿರಿಯಾಡಿಕ್ ಟೇಬಲ್ ಎಲ್ಲಿದೆ? ಪಿರಿಯಾಡಿಕ್ ಟೇಬಲ್ ಅಲ್ಲಿ ಹೋದ್ರೆ ಇಲ್ಲೇ ತೆಗಿತಾನಿಲ್ರಪ್ಪ. ಪಿರಿಯಾಡಿಕ್ ಟೇಬಲ್ ಅಂತ ಸರ್ಚ್ ಮಾಡ. ಪಿರಿಯಾಡಿಕ್ ಟೇಬಲ್ ಅನ್ನ ಇಲ್ಲಿ ನಾವು ನೋಡೋಣ. ಪಿರಿಯಾಡಿಕ್ ಟೇಬಲ್ ಈಗಾಗಲೇ ನೀವು ನೋಡಿರಬಹುದು. ಪಿರಿಯಾಡಿಕ್ ಟೇಬಲ್ ಇದು ಎಲ್ಲಿ ಸೇವ್ ಆಗ್ತೈತಿನೋ ಗೊತ್ತಾಗಂಗಿಲ್ಲ. ಪಿರಿಯಾಡಿಕ್ ಟೇಬಲ್ ಈಗ ಆಗಲ್ ತೆಗ್ದಿದ್ದಲ್ಲ, ಅದೇ ಅದು ಪಿರಿಯಾಡಿಕ್ ಟೇಬಲ್. ಏನ್ ಮಾಡ್ಬೇಕು? ಆವರ್ತ ಕೋಷ್ಟಕ ಅಂತ ಕರಿತೀವಿ ನಾವು ಇದನ್ನ. ಪಿರಿಯಾಡಿಕ್ ಟೇಬಲ್ ಅಂತ ಹೇಳಿ
ಇದನ್ನ ಎಲ್ಲಿ ತಗೊಂಡು ಹೋಗೋದು? ರೈಟ್, ಹಿಂಗ ಓಕೆ. ಪೀರಿಯಾಡಿಕ್ ಟೇಬಲ್ ತರ್ತೇನೆ ಎಲ್ರದ್ದು. ಬಂತು, ಬಂತ್ರಲ್ಲ ಪೀರಿಯಾಡಿಕ್ ಟೇಬಲ್ ಬಂತ್ರಪ್ಪ ಅಂತೂ ಇಂತು ಪೀರಿಯಾಡಿಕ್ ಟೇಬಲ್. ಒಂದ್ ಸ್ವಲ್ಪ ನಾವು ಕಲಿಬೇಕಾಗೈತಿ. ಓಕೆ, ಸೊ ಇದು ಏನ್ ಹೇಳಿದ್ರು ಪೀರಿಯಾಡಿಕ್ ಟೇಬಲ್ ಹೌದಾ, ಆವರ್ತ ಕೋಷ್ಟಕ ಅಂತ ಹೇಳಿ ನಾವ್ ಇದನ್ನ ಕರಿತೇವಿ. ಸೊ ಇದರಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗಳಿದಾವ. ಈಗೇನ್ ನಾವಿಲ್ಲಿ ನೋಡಿದ್ವಲ್ಲ, ಇಲ್ಲಿ ಧಾತುಗಳನ್ನ ಹೇಳಾಕತ್ತೇವಲ್ಲ, ಎಲ್ಲ ಒಂದೊಂದಾಗಿರ್ಬೇಕು. ಅವು ಸಿಂಗಲ್ ಆಗಿತ್ತು ಅದು ಧಾತು. ಸಿಂಗಲ್ ಈಗ ನೀವೆಲ್ಲ ಸಿಂಗಲ್ ಆಗೇ ಇದಾರಿಲ್ವ? ಸೊ ಸಿಂಗಲ್ ಆಗಿದ್ರಿ ಅಂತಂದ್ರ ಅದು ಧಾತು ಹೌದಾ. ಸಿಂಗಲ್ ಆಗಿದ್ರಿ ಅದಕ್ಕೆ ಏನಂತ ಕರಿತೀವಿ? ಧಾತು ಅಂತೇವಿ. ಸೊ ಇಲ್ಲಿ ನಾವು ನೋಡ್ಬಹುದು ಹೈಡ್ರೋಜನ್ ಇದೆ, ಆಮೇಲೆ ಕ್ಯಾಲ್ಸಿಯಂ ಇದೆ, ಪೊಟ್ಯಾಷಿಯಂ ಐತಿ, ಕಬ್ಬಿಣ ಇದೆ, ಮ್ಯಾಂಗನೀಸ್ ಇದೆ, ಐತೇನಿಲ್ರಿ ಇಲ್ಲಿ. ಆಮೇಲೆ ಇವು ಎಲ್ಲಾ ಏನಿರ್ತಾವ ಹೇಳ್ರಿ, ಹೈಲಿ ರಿಯಾಕ್ಟೆಡ್ ಇರುವಂತಹ ಎಲಿಮೆಂಟ್ಸ್ ಗಳು ಇರ್ತಾವು, ಧಾತುಗಳು ಇರ್ತಾವು. ಇಲ್ಲಿ ಏನಿದಾವಲ್ಲ ಇವ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸಿನಾನ್, ಇವು ಎಲ್ಲಾ ಏನಿರ್ತಾವು ಅಂತಂದ್ರ ರಿಯಾಕ್ಟ್ ಮಾಡಂಗಿಲ್ಲ. ಅವು ರಿಯಾಕ್ಟ್ ಅಂತಂದ್ರೆ ಏನು? ಗಪ್ಪ ತಮ್ಮಷ್ಟಕ್ ತಾವ ಇರ್ತಾವ. ಬಟ್ ಈ ಸೈಡ್ ಇರ್ತಕ್ಕಂಥವ್ ಎಲ್ಲ ಏನಿರ್ತಾವ, ಇವೆಲ್ಲ ರಿಯಾಕ್ಟ್ ಇರ್ತಾವ. ಯಾವ್ದ್ರ ಜೊತೆಗಾದ್ರೂ ಏನಾರ ಆಯ್ತು ಅಂತಂದ್ರ ಪ್ರತಿಕ್ರಿಯೆ ತೋರಿಸ್ತಾವ ಅವು. ಈ ಸೈಡ್ ಇರುವಂತವು, ಆ ಸೈಡ್ ಇರುವಂತವು ಪ್ರತಿಕ್ರಿಯೆ ತೋರ್ಸಂಗಿಲ್ಲ. ನೀವ್ ಏನ್ ಬೇಕಾದ್ ಮಾಡ್ರಪ್ಪ, ನಾ ಗಪ್ಪ ನಿಲ್ತೇನೆ ಅಂತ. ನೀವ್ ಏನ್ ಬೇಕಾದ್ ಮಾಡ್ರಿ, ನಾ ಏನ್ ಮಾಡ್ತೀನಿ? ಗಪ್ಪ ನಿಲ್ತೇನಿ. ಅವು ಯಾವವ? ಆ ಸೈಡ್ ಇರುವಂತದ್ದು, ನಾನ್ ರಿಯಾಕ್ಟ್ ಇರುವಂತಹ ಎಲಿಮೆಂಟ್ಸ್ ಗಳು ಈ ಸೈಡ್ ಇರ್ತಾವ. ಓಕೆ, ಸೊ ಇವೆಲ್ಲ ಏನ್ ಹೇಳ್ರಿ, ಇವೆಲ್ಲ ಇವ ಧಾತುಗಳಿದಾವ. ಎಲ್ಲ ಸಪ್ರೇಟ್ ಸಪ್ರೇಟ್ ಇರ್ತಾವ. ಇವುಗಳಲ್ಲಿ ಏನು ಮಿಕ್ಸ್ ಇರಂಗಿಲ್ಲ. ಓಕೆ, ಇವೆಲ್ಲ ಈಗ ಇಲ್ಲಿ ಏನಿದಾವಲ್ಲ, ಧಾತುಗಳನ್ನ ಆಧರಿಸಿ ಇವುಗಳನ್ನ 3 ಭಾಗವಾಗಿ ಮಾಡೈತಿ. ಎಷ್ಟು ಭಾಗವಾಗಿ ಮಾಡ್ಯಾರ ಇದನ್ನ? 3 ಪ್ರಕಾರ ಮಾಡ್ಯಾರ. ಇವುಗಳಿಗೆ 3 ಪ್ರಕಾರಗಳು ಇದರಲ್ಲಿ ಮಾಡ್ಯಾರ. ಒಂದೇದ್ ಯಾವ್ದು ಬರ್ತೈತಿ ಅಂತಂದ್ರ ಲೋಹಗಳು ಬರ್ತೈತಿ. ಆಮೇಲೆ ಇನ್ನೊಂದು ಅಲೋಹಗಳು ಬರ್ತಾವು. ಆಮೇಲೆ ಇನ್ನೊಂದು ಲೋಹಾಭಗಳು ಬರ್ತವೆ. ಓಕೆ, ಲೋಹಗಳು, ಅಲೋಹಗಳು, ಲೋಹಾಭಗಳು, ಈ ಧಾತುಗಳನ್ನ ಆಧರಿಸಿ ಇವುಗಳನ್ನ 3 ಭಾಗವಾಗಿ ಡಿವೈಡ್ ಮಾಡ್ಯಾರ. ಒಂದೇದ್ದು ಲೋಹಗಳು, ಮೆಟಲ್ ಅಂತ ಹೇಳಿ ಕರಿತೇವಿ. ಆಮೇಲೆ ಅಲೋಹಗಳು, ಅಲೋಹ ಅಂತಂದ್ರ ಏನಂತೇವಿ? ನಾನ್ ಮೆಟಲ್ ಅಂತ ಹೇಳಿ ಕರಿತೇವಿ. ಆಮೇಲೆ ಲೋಹಾಭ ಅಂತ ಹೇಳಿ ಕರಿತೇವಿ, ಮೆಟಲಾಯ್ಡ್ ಅಂತ ಹೇಳಿ ಕರಿತೇವಿ, ಮೆಟಲಾಯ್ಡ್ ಇಂಗ್ಲಿಷ್ದಲ್ಲಿ. ಓಕೆ, ಲೋಹಗಳು ಏನಿರ್ತಾವ ಹೇಳ್ರಿವ? ಲೋಹಗಳು ಏನಿದಾವಲ್ಲ, ಇವುಗಳು ಕರೆಂಟ್ ಅನ್ನ ಏನ್ ಮಾಡ್ತಾವು? ಹೋಗ್ಲಿಕ್ಕೆ ಬಿಡ್ತಾವ. ಏನ್ ಮಾಡ್ತಾವಿವ? ಕರೆಂಟ್ ಪಾಸ್ ಮಾಡುತ್ತವೆ. ಈಗ ಲೋಹಗಳು ಯಾವ್ದು ಇತ್ತು, ಈಗ ಲೋಹ ಇದೊಂದು ಲೋಹ ಅಂತ ಹೇಳಿ ತಿಳ್ಕೊಳ್ರಿ. ನೀವ್ ಇದ್ರೊಳಗ ಕರೆಂಟ್ ಪಾಸ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರ ಅಂತಂದ್ರೆ ಇದೇನು ಮಾಡಂಗಿಲ್ಲ. ಇದೇನ್ ಮಾಡ್ತೈತಿ? ಹೋಗಪ್ಪ, ನೀ ಎಷ್ಟ್ ಹೋಗ್ತಿ ಹೋಗು ಅಂತ ಹೇಳಿ ಹೇಳ್ತೈತಿ. ಅದು ಯಾವ್ದು? ಲೋಹ. ಕರೆಂಟ್ ಪಾಸ್ ಮಾಡ್ಲಿಕ್ಕೆ ಇದು ಏನ್ ಮಾಡ್ತೈತಿ? ಏನ್ ಮಾಡ್ತೈತಿ? ಇದು ಅವಕಾಶ ಕೊಡ್ತೈತಿ. ಯಾವ್ದು? ಲೋಹ ಕರೆಂಟ್ ಪಾಸ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೈತಿ. ಅದೇ ರೀತಿ ಅಲೋಹ ಇರುವಂತದ್ದು ಏನ್ ಮಾಡ್ತೈತಿ? ಇದು ಕರೆಂಟ್ ಪಾಸ್ ಮಾಡಲು ಕೊಡುವುದಿಲ್ಲ. ಸೊ ಇದ್ರಲ್ಲಿ ನೋಡ್ರಿ, ಇಲ್ಲಿ ಕಬ್ಬಿಣ ಇದೆ. ಕಬ್ಬಿಣಕ್ಕೆ ನೀವು ಕಬ್ಬಿಣದೊಳಗೆ ಪಾಸ್ ಆಗ್ತೈತಿ ಇಲ್ಲೋ? ಕಬ್ಬಿಣದೊಳಗ ಕರೆಂಟ್ ಪಾಸ್ ಆಗತೈತಿ. ಸೊ ಹಾಗಾಗಿ ಅದು ಯಾವ್ದು? ಒಂದು ಲೋಹ. ಅದೊಂದು ಏನದು? ಅದು ಒಂದು ಲೋಹ. ಅದೇ ರೀತಿ ಕರೆಂಟ್ ಪಾಸ್ ಆಗಂಗಿಲ್ಲ ಎದ್ರೊಳಗ? ಆಕ್ಸಿಜನ್ ಒಳಗ ಕರೆಂಟ್ ಪಾಸ್ ಆಗ್ತೈತಿ? ಆಗಂಗಿಲ್ಲ. ಆಮೇಲೆ ಗಾಳಿ ಒಳಗ ಕರೆಂಟ್ ಪಾಸ್ ಆಗ್ತೈತಿ? ಆಗಂಗಿಲ್ಲ. ಸೊ ಈ ಆಕ್ಸಿಜನ್ ಇದು ಒಂದು ಏನದು? ಅಲ್ವಾ? ಆಕ್ಸಿಜನ್ ಈಗ ನಾವು ಗಾಳಿ ತೊಳಕತ್ತೀವಿ, ಅದ್ರೊಳಗೆ ಏನಾರ ಕರೆಂಟ್ ಪಾಸ್ ಆಗೋದ್ ಇರ್ತಿತ್ತು ಅಂತಂದ್ರ ಹಿಂಗ ಕರೆಂಟ್ ನಾ ಹಿಂಗ್ ಉಸಿರಾಡ್ತಿರ್ತಿದ್ನಿ, ಅಷ್ಟೊತ್ತಿಗೆ ಹಿಂಗ್ ಕರೆಂಟ್ ಬಂದ್ ಹಿಂಗ್ ಸೇರ್ಕೋತಿದ್ವು ಅಲ್ಲೇ. ಮುಗೀತು, ಕಥಿನ ಮುಗೀತು. ಸೊ ಅಲೋಹಗಳು ಏನಿರ್ತಾವಲ್ಲ, ಅವುಗಳು ಏನು ಅಂತಂದ್ರೆ ಕರೆಂಟ್ ಪಾಸ್ ಮಾಡ್ಲಿಕ್ಕೆ ಅವು ಕೊಡಂಗಿಲ್ಲ. ಆಮೇಲೆ ಲೋಹಾಭಗಳು ಏನಿರ್ತಾವಲ್ಲ, ಇವು ಏನ್ ಮಾಡ್ತಾವು? ಸ್ವಲ್ಪ ಪಾಸ್ ಮಾಡುತ್ತವೆ. ಕರೆಂಟ್ ಅನ್ನ ಏನ್ ಮಾಡ್ತಾವ? ಸ್ವಲ್ಪ ಪಾಸ್ ಮಾಡ್ತಾವ. ಕರೆಂಟ್ ಅನ್ನ ಏನ್ ಮಾಡ್ತಾವ? ಸ್ವಲ್ಪ ಪಾಸ್ ಮಾಡ್ತಾವ. ಈಗ ಕರೆಂಟ್ ಅನ್ನ ಸ್ವಲ್ಪ ಪಾಸ್ ಮಾಡಾಕ ಎಲ್ಲಿ ಯೂಸ್ ಮಾಡ್ತೇವಿ ನಾವ? ಮೊಬೈಲ್ಸ್ ಗಳಲ್ಲಿ. ಈಗ ನೀವು ಮೊಬೈಲ್ ದಲ್ಲಿ ನೋಡಾಕತ್ತಿರಲ್ಲ, ಅದಕ್ಕೇನ್ ಹೆಚ್ಚು ಕರೆಂಟ್ ಬೇಕು?
ಮೊಬೈಲ್ಗೆ ಏನ್ ಕರೆಂಟ್ ಹೆಚ್ಚಬೇಕು, ಸ್ವಲ್ಪ ಬೇಕ್ರಿ, ಸ್ವಲ್ಪ ಬೇಕಾಗ್ತತಿ. ಮೊಬೈಲ್ದಲ್ಲಿ ಏನ್ ಯೂಸ್ ಮಾಡ್ತೇವಲ್ಲ ಅವು ಎಲ್ಲ ಏನಿರ್ತಾವ, ಲೋಹಾಬಗಳು ಇರ್ತಾವೆ. ಸೊ ಹಾಗಾಗಿ ಈ ಮೊಬೈಲ್ಗಳಿಗೆ ನಾವು ಏನಂತ ಕರಿತೇವಿ, ನಾವು ಎಲೆಕ್ಟ್ರಾನಿಕ್ ಡಿವೈಸಸ್ಗಳಿವು. ಹೌದಾ, ಎಲೆಕ್ಟ್ರಾನಿಕ್ ಡಿವೈಸ್ ದಲ್ಲಿ ಏನಿರ್ತೈತಿ, ಹೆಂಗ್ ಬೇಕು ಕರೆಂಟ್, ಸ್ವಲ್ಪ ಸ್ವಲ್ಪ ಬೇಕಾಗ್ತತಿ. ಸ್ವಲ್ಪ ಸ್ವಲ್ಪ ಬೇಕಾಗಿರುವಂತಹ ಡಿವೈಸಸ್ಗಳು ಏನಿರ್ತಾವಲ್ಲ, ವಸ್ತುಗಳು, ಅವುಗಳಿಗೆ ನಾವು ಎಲೆಕ್ಟ್ರಾನಿಕ್ ಡಿವೈಸ್ ಅಂತೇವಿ. ಯಾವ ಡಿವೈಸ್? ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಕರಿತೇವಿ. ಅದೇ ರೀತಿ ಈಗ ವಾಷಿಂಗ್ ಮಷೀನ್ ಐತಿ. ಯಾವುದು? ವಾಷಿಂಗ್ ಮಷೀನ್. ವಾಷಿಂಗ್ ಮಷೀನ್ ದಲ್ಲಿ ಕರೆಂಟ್ ಸ್ವಲ್ಪ ಬೇಕು, ಹೆಚ್ಚಬೇಕು. ನೀವು ವಾಷಿಂಗ್ ಮಷೀನ್ಗೆ ಸ್ವಲ್ಪ ಕರೆಂಟ್ ಕೊಟ್ರಿ ಅಂತಂದ್ರ ಅವಾಗ ಅದು ಏನ್ ಮಾಡ್ತೈತಿ, ನಾ ತಿರ್ಗಂಗ ಇಲ್ಲ ಅಂತ ಹೇಳಿ ಗಪ್ಪ ಇರ್ತೈತಿ ಅದ. ನೀವು ಅದಕ್ಕೆ ಏನ್ ಬೇಕು ಹೇಳ್ರಿ, ಕರೆಂಟ್ ಹೆಚ್ಚಬೇಕು. ಕರೆಂಟ್ ಹೆಚ್ಚಬೇಕು ವಾಷಿಂಗ್ ಮಷೀನ್ಗೆ. ಸೊ ಅವಾಗ ಅದ್ರಲ್ಲಿ ಏನ್ ಯೂಸ್ ಮಾಡ್ತಾರ, ಕರೆಂಟ್ ಹೆಚ್ಚಬೇಕಂತಂದ್ರ ಲೋಹಗಳ ಅದ್ರಲ್ಲಿ ಏನ್ ಮಾಡ್ತಾರ, ಯೂಸ್ ಮಾಡಿರ್ತಾರ. ಹೌದಾ? ಸೊ ಹಾಗ ಈ ವಾಷಿಂಗ್ ಮಷೀನ್ಸ್ ಗಳು ಏನಿದಾವಲ್ಲ, ಇಂತಹ ಒಂದು ವಸ್ತುಗಳಿಗೆ ಏನಂತ ಕರಿತೀವಿ, ಎಲೆಕ್ಟ್ರಿಕ್ ಡಿವೈಸ್ ಅಂತೇವಿ. ಏನಂತೇವಿ? ಎಲೆಕ್ಟ್ರಿಕ್ ಡಿವೈಸ್. ಓಕೆನಾ? ನೋಡ್ರಿ, ಎಲೆಕ್ಟ್ರಾನಿಕ್ ಡಿವೈಸಸ್ ಗಳಿಗೆ ಕಡಿಮೆ ಬೇಕಾಗ್ತೈತಿ ಕರೆಂಟ್, ಅವುಗಳಲ್ಲಿ ಲೋಹಾಬಗಳು ಯೂಸ್ ಮಾಡ್ತಾರೆ. ಆಮೇಲೆ ಎಲೆಕ್ಟ್ರಿಕ್ ಡಿವೈಸಸ್ ಗಳಲ್ಲಿ ಏನು ಅಂತಂದ್ರ ಇಲ್ಲಿ ಕರೆಂಟ್ ಹೆಚ್ಚ ಬೇಕಾಗ್ತೈತಿ, ಲೋಹಗಳು ಅದರಲ್ಲಿ ಏನಾಗಿರ್ತಾವು, ಯೂಸ್ ಆಗಿರ್ತಾವು. ಎಲೆಕ್ಟ್ರಿಕ್ ಮಷಿನ್ಸ್ ಗಳು, ಎಲೆಕ್ಟ್ರಿಕ್ಸ್ ಡಿವೈಸಸ್ ಗಳಲ್ಲಿ. ಗೊತ್ತಾಯ್ತದು? ಲೋಹ, ಅಲೋಹ, ಆಮೇಲೆ ಲೋಹಾಬಗಳು ಅಂತ ಹೇಳಿ ಕರಿತೀವಿ. ಲೋಹ, ಅಲೋಹ, ಲೋಹಾಬ. ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಇವುಗಳಿಗೆ ನಾವು? ಲೋಹಗಳಿಗೆ ಏನಂತ ಕರಿತೀವಿ? ಮೆಟಲ್ಸ್. ಇವುಗಳಿಗೆ ನಾನ್ ಮೆಟಲ್ಸ್. ಇವುಗಳಿಗೆ ಮೆಟಲಾಯ್ಡ್ಸ್. ಏನಂತ ಕರಿತೀವಿ? ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಓಕೆನಾ? ರೈಟ್, ತಿಳಿತಾ ಇದೆಯಾ ಎಲ್ಲರಿಗೂ? ತಿಳಿತಾ ಇದೆಯಾ? ತಿಳಿತಾ ಇತ್ತಂದ್ರೆ ಬೇಗನೆ ಲೈಕ್ ಮಾಡ್ರಿ. ಕ್ಲಾಸಸ್ ಗಳಿಗೆ ಜಾಯಿನ್ ಆಗಕ್ ಮರಿಬೇಡ್ರಿ. 1 ಜೂನ್ 2026 ನಿಮ್ಗ ಆಫರ್ ಫೀಸ್ ನಡೆಯಾಕತೈತಿ. ಬೇಗನೆ ಜಾಯಿನ್ ಆಗ್ರಿ, ಆಮೇಲೆ ಮತ್ತೆ ಫೀಸ್ ಇರುವಂತದ್ದು ಹೆಚ್ಚಾಗ್ತೈತಿ. ಓಕೆ, ಗೊತ್ತಾಯ್ತದ? ಇವುಗಳಿಗೆ ಏನಂತ ಕರಿತೀವಿ ನಾವ? ಇವೆಲ್ಲ ಧಾತುಗಳಿವು. ಓಕೆ, ಎಲಿಮೆಂಟ್ಸ್ ಗಳಿವೆಲ್ಲ. ಎಲಿಮೆಂಟ್ಸ್ ಗಳನ್ನ 3 ಪ್ರಕಾರವಾಗಿ ಮಾಡೇವಿ. ಯಾವ್ಯಾವ್ದು? ಲೋಹ, ಅಲೋಹ ಮತ್ತು ಇನ್ನೊಂದು ಲೋಹಾಬಗಳು. ಲೋಹ ಏನ್ ಮಾಡ್ತೈತಿ, ಇದು ಕರೆಂಟ್ ಪಾಸ್ ಮಾಡ್ಲಿಕ್ಕೆ ಕೊಡ್ತೈತಿ. ಓಕೆನಾ? ಇದಾದ್ಮೇಲೆ ಇದು ಏನ್ ಮಾಡ್ತೈತಿ, ಅಲೋಹ ಕರೆಂಟ್ ಪಾಸ್ ಮಾಡಲು ಇದು ಕೊಡಂಗಿಲ್ಲ. ಇದು ಒಂದು ತರ ಯಾವ ರೀತಿ ಕೆಲಸ ಮಾಡ್ತೈತಿ, ಇದು ಒಂಥರ ಕಂಡಕ್ಟರ್. ಇದು ಏನ್ ಹೇಳ್ರಿ, ಕಂಡಕ್ಟರ್ ಅಂತ ಹೇಳ್ತೇವೆ. ಓಕೆ ಓಕೆ ಇದು ಯಾವ ತರ ಕೆಲಸ ಮಾಡ್ತಿದ್ದು, ಕಂಡಕ್ಟರ್. ಇದು ಕಂಡಕ್ಟರ್ ಆಯ್ತು. ಇದಕ್ಕೆ ಏನಂತ ಕರಿತೀವಿ? ಸೆಮಿ ಕಂಡಕ್ಟರ್. ಇದಕ್ಕೆ ಏನಂತ ಕರಿತೀವಿ? ಸ್ವಲ್ಪ ಸ್ವಲ್ಪ ಕರೆಂಟ್ ಪಾಸ್ ಮಾಡೋದಕ್ಕೆ ಏನಂತೀವಿ ನಾವು? ಸೆಮಿ ಕಂಡಕ್ಟರ್ಸ್ ಗಳು. ಅಂದ್ರೆ ಮೊಬೈಲ್ ದಲ್ಲಿ ಏನ್ ಯೂಸ್ ಮಾಡ್ತೇವೆ ನಾವು? ಸೆಮಿ ಕಂಡಕ್ಟರ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಏನು ಯೂಸ್ ಮಾಡಿರ್ತೇವೆ ನಾವು ಇದರಲ್ಲಿ? ಸೆಮಿ ಕಂಡಕ್ಟರ್ಸ್ ಗಳನ್ನ ಏನ್ ಮಾಡಿರ್ತೇವೆ ನಾವು ಇವುಗಳಲ್ಲಿ ಯೂಸ್ ಅನ್ನ ಮಾಡಿರ್ತೇವೆ. ಓಕೆ, ಆಮೇಲೆ ಇವುಗಳು ಅಲೋಹಗಳು ಇನ್ಸುಲೇಟರ್ಸ್ ತರ ಕೆಲಸ ಮಾಡ್ತಾವೆ. ಏನ್ ಮಾಡ್ತಾವ ಇವ? ಇನ್ಸುಲೇಟರ್ಸ್. ಇನ್ಸುಲೇಟರ್ಸ್ ಗಳು ಅಂತಂದ್ರೆ ಏನ್ ಹೇಳ್ರಿ, ಇವುಗಳು ಇನ್ಸುಲೇಟರ್ಸ್ ಗಳು ಏನಿರ್ತಾವಲ್ಲ, ಅವು ಏನ್ ಮಾಡಂಗಿಲ್ಲ, ಕರೆಂಟ್ ಒಂದ್ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪಾಸ್ ಮಾಡಕ್ ಕೊಡಂಗಿಲ್ಲ. ಅವು ಅಲೋಹಗಳು. ಓಕೆನಾ? ಗೊತ್ತಾಯ್ತು? ಇದಿಷ್ಟು ಮಾಹಿತಿ ಧಾತುಗಳ ಬಗ್ಗೆ, ಎಲಿಮೆಂಟ್ಸ್ ಗಳ ಬಗ್ಗೆ ಇದು ಇಷ್ಟು ಮಾಹಿತಿ. ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡೋದು ಯಾವುದು ಅಂತಂದ್ರ ಸಂಯುಕ್ತಗಳನ್ನ ನೋಡೋಣ. ಸಂಯುಕ್ತ ವಸ್ತುಗಳನ್ನ ನೋಡೋಣ. ಸಂಯುಕ್ತ ನೋಡ್ರಿ, ಸಂಯುಕ್ತ ವಸ್ತುಗಳಲ್ಲಿ ಏನಿರ್ತೈತಿ ಅಂತಂದ್ರ, ಈ ಸಂಯುಕ್ತ ವಸ್ತುಗಳು ಏನಾಗಿರ್ತಾವು, 2 ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಕೂಡಿ ಫಾರ್ಮುಲಾ ತಯಾರಿಸಿರುವ ವಸ್ತುಗಳು.
ತಯಾರಿಸಿರುವ ವಸ್ತುಗಳು. ನೋಡ್ರಿ ಇಲ್ಲಿ ಎರಡು ಇಂಪಾರ್ಟೆಂಟ್ ಇರಬೇಕು. ಇದು ಸಂಯುಕ್ತ ವಸ್ತುಗಳಲ್ಲಿ ಏನಂತಂದ್ರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳಿರ್ಬೇಕು. ಆಮೇಲೆ ಇಲ್ಲಿ ಏನಿರ್ಬೇಕು, ಫಾರ್ಮುಲಾ ಕೂಡ ಇರ್ಬೇಕು. ಹಿಂಗಿತ್ತು ಅಂತಂದ್ರ ಅವುಗಳಿಗೆ ನಾವು ಸಂಯುಕ್ತ ವಸ್ತುಗಳು ಅಂತ ಕರಿತೀವಿ. ಹೌದಾ? ನೋಡ್ರಿ ಈಗ ಇಲ್ಲಿರುವಂತದ್ದು ಏನದು, ಧಾತು ಅದ. ಏನ್ ಹೇಳ್ರಿ, ಇವು ಎಲ್ಲಾ ಧಾತುಗಳು. ಇವು ಎಲ್ಲಾ ಏನ್ ಮಾಡಿದ್ವಿ ನಾವು, ಕಬ್ಬಿಣ ಆಗಿರ್ಬಹುದು, ಚಿನ್ನ, ಬೆಳ್ಳಿ, ಆಮೇಲೆ ಆಕ್ಸಿಜನ್, ಹೈಡ್ರೋಜನ್, ಇವೆಲ್ಲಾ ಧಾತುಗಳು. ಇಂಥ ಧಾತುಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕೂಡಿ ಒಂದ್ ತಯಾರಾಗ್ತೈತ್ಲಾ, ಅದಕ್ಕೆ ಏನಂತ ಕರಿತೀವಿ ನಾವು, ಸಂಯುಕ್ತ ವಸ್ತುಗಳು ಅಂತೇವೆ. ಅವುಗಳಿಗೆ ಸಂಯುಕ್ತ ವಸ್ತುಗಳು ಅಂತ ಹೇಳಿ ಕರಿತೀವಿ. ಈ ಉದಾಹರಣೆಗೆ ಯಾವುದು ಅಂತಂದ್ರ NaCl. NaCl ಏನಿದ, ಸೋಡಿಯಂ. ಹೌದಾ? NaCl ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಇಲ್ಲಿ ಸೋಡಿಯಂ ಒಂದೈತಿ, ಕ್ಲೋರೈಡ್ ಒಂದೈತಿ. ಇವು ಎರಡುಗಳು ಕೂಡಿ ಏನಾಯ್ತು, ಇಲ್ಲಿ ಒಂದು ತಯಾರಾತು. ಹೌದಾ? ಒಂದು ತಯಾರಾತು. ಸೊ ಇವುಗಳಿಗೆ ಏನಂತ ಕರಿತೀವಿ ನಾವು, ಸಂಯುಕ್ತ ವಸ್ತುಗಳು. ಇಲ್ಲಿ ಫಾರ್ಮುಲಾ ಇರ್ಬೇಕು. ಇಲ್ಲಿ ಏನಿರ್ಬೇಕು, ಫಾರ್ಮುಲಾ ಇಂಥದ್ದು ಇಲ್ಲಿ ಇರ್ಬೇಕು. ಆಮೇಲೆ ಏನು, H2O, ಆಮೇಲೆ NO2, ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರೋಜನ್ ಐತಿ, ಆಕ್ಸೈಡ್ನು ಐತಿ. ಆಕ್ಸೈಡ್ ಎರಡು ಅಣುಗಳು ಇದಾವ್. ಸೊ ನೈಟ್ರೋಜನ್ ಡೈಆಕ್ಸೈಡ್. ಆಮೇಲೆ ನೀರಿನ ಸೂತ್ರ ಐತಿಲ್ಲೋ ಇಲ್ಲಿ. ಸೊ ಇಂತಹವುಗಳು ಎಲ್ಲ ಏನು ಕೂಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕೂಡಿ ಆಗಿರ್ತಾವಲ್ಲ, ಅವುಗಳಿಗೆ ಸಂಯುಕ್ತ ವಸ್ತುಗಳು ಅಂತೇವಿ. ಸೊ ಅವುಗಳಿಗೆ ಫಾರ್ಮುಲಾ ಇರಬೇಕು. ಅಂತವುಗಳು ಸಂಯುಕ್ತ ವಸ್ತುಗಳು. ಕಂಪೌಂಡ್ ಅಂತ ಹೇಳಿ ಕರಿತೀವಿ ನಾವು. ಕಂಪೌಂಡ್ ಇಂಗ್ಲಿಷ್ ದಲ್ಲಿ ಏನಂತ ಕರಿತೀವಿ, ಕಂಪೌಂಡ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಹೌದಾ? ಕಂಪೌಂಡ್ ಎಲಿಮೆಂಟ್ಸ್ ಗಳು ಇವೆಲ್ಲ ಸಂಯುಕ್ತ ವಸ್ತುಗಳು. ಓಕೆ, ಈ ಸಂಯುಕ್ತ ವಸ್ತುಗಳನ್ನ ಏನ್ ಮಾಡ್ಯಾರು ಅಂತಂದ್ರ ಎರಡು ಭಾಗವಾಗಿ ಡಿವೈಡ್ ಮಾಡ್ಯಾರ. ಯಾವುದರ ಆಧಾರದ ಮೇಲೆ ಅಂತಂದ್ರ ಕಾರ್ಬನದ ಆಧಾರದ ಮೇಲೆ. ಕಾರ್ಬನ್ ಇದ್ದದ್ದು ಏನ್ ಮಾಡ್ತೈತಿ ಅಂತಂದ್ರ ಅತಿ ಹೆಚ್ಚು ಎಲ್ಲರ ಜೊತೆಗೂ ಏನ್ ಮಾಡ್ತೈತಿ, ಅದ ಜೋಡಿ ಮಾಡ್ಕೋತೈತಿ. ಎಲ್ಲಾರು ಜೊತೆ ಕೂಡ್ಕೊಳ್ಳುವಂತಹ ಸ್ವಭಾವ ಅದರದ್ದು. ಯಾವ್ದ್ರದ್ದು, ಕಾರ್ಬನ್. ಓಕೆ, ಸೊ ಹಾಗಾಗಿ ಈ ಒಂದು ಏನ್ ಸಂಯುಕ್ತ ವಸ್ತುಗಳಿದಾವಲ್ಲ, ಕಾರ್ಬನ್ ಆಧಾರದ ಮೇಲೆ ಏನ್ ಮಾಡ್ಯಾರು, ಎರಡು ಪ್ರಕಾರ ಮಾಡ್ಲಾಗೈತಿ. ಇದ್ರಲ್ಲಿ ಒಂದೇದ್ ಯಾವ್ದು ಬರ್ತೈತಿ, ಇದ್ರಲ್ಲಿ ಕಾರ್ಬನಿಕ್. ಒಂದೇದ್ದು ಕಾರ್ಬನಿಕ್. ಎರಡನೇದ್ ಯಾವ್ದು ಬರ್ತೈತಿ, ಅಕಾರ್ಬನಿಕ್. ಒಂದೇದ್ದು ಕಾರ್ಬನಿಕ್, ಇನ್ನೊಂದ್ ಯಾವ್ದು ಬರ್ತೈತಿ, ಅಕಾರ್ಬನಿಕ್. ಕಾರ್ಬನಿಕ್ ಅಂತಂದ್ರ ಏನಿರ್ತೈತಿ, ಇದರಲ್ಲಿ ಏನಿರ್ತೈತಿ, ಕಾರ್ಬನ್ ಇರುತ್ತದೆ. ಇದ್ರಲ್ಲಿ ಏನಿರ್ತೈತಿ, ಕಾರ್ಬನ್ ಇರ್ತೈತಿ. ಇದರಲ್ಲಿ ಏನಿರಂಗಿಲ್ಲ, ಕಾರ್ಬನ್ ಇರುವುದಿಲ್ಲ. ಅವುಗಳಿಗೆ ನಾವು ಅಕಾರ್ಬನಿಕ್ ಅಂತ ಹೇಳಿ ಕರಿತೀವಿ. ಇದ ಒಂದು ಕಾರ್ಬನಿಕ್ ಮತ್ತು ಅಕಾರ್ಬನಿಕ್ ಗಳು ಏನಿದಾವಲ್ಲ, ಈ ಕಾರ್ಬನಿಕ್ ಗಳಿಗಿನ ನಾವು ಏನಂತ ಕರಿತೇವಿ, ಆರ್ಗ್ಯಾನಿಕ್ ಅಂತ ಕರಿತೀವಿ. ಆರ್ಗ್ಯಾನಿಕ್. ಆಮೇಲೆ ಇವುಗಳಿಗೆ ಇನ್ ಆರ್ಗ್ಯಾನಿಕ್. ನೋಡ್ರಿ, ಕಾರ್ಬನ್ ಇತ್ತು ಅಂತಂದ್ರೆ ಅದು ಆರ್ಗ್ಯಾನಿಕ್. ಕಾರ್ಬನ್ ಇರ್ಲಿಲ್ಲ ಅಂತಂದ್ರೆ ಏನು, ಅದು ಇನ್ ಆರ್ಗ್ಯಾನಿಕ್. ಸೊ ಕಾರ್ಬನದ ಆಧಾರದ ಮೇಲೆ ಎರಡು ಭಾಗ ಮಾಡಿವಿ ನಾವು ಸಂಯುಕ್ತ ವಸ್ತುಗಳನ್ನ, ಕಾರ್ಬನಿಕ್ ಮತ್ತು ಇನ್ನೊಂದು ಅಕಾರ್ಬನಿಕ್. ಸಂಯುಕ್ತ ವಸ್ತುಗಳು ಅಂತಂದ್ರೆ ಏನಿರ್ತೈತಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಕೂಡಿ ಆಗಿರ್ತಾವ ಮತ್ತು ಅವುಗಳ ಫಾರ್ಮುಲಾ ಕೂಡ ಇರ್ಬೇಕು. ಅಂತದಿತ್ತು ಅಂತಂದ್ರೆ ಅವುಗಳಿಗೆ ಸಂಯುಕ್ತ ವಸ್ತುಗಳು ಅಂತ ಕರಿತೀವಿ. ಈಗ ಕಾರ್ಬನಿಕ್ ಆಗಿರುವಂತಹ ವಸ್ತುಗಳು ಯಾವ್ಯಾವ್ದು, ಅವುಗಳಿಗೆ ಉದಾಹರಣೆಗಳು ಒಂದೆರಡು ನೋಡೋಣ. ಸೊ ಕಾರ್ಬನಿಕ್ ಆಗಿರುವಂತಹ ವಸ್ತುಗಳು ನೋಡ್ರಿ, ಒಂದೇದ್ ಯಾವ್ದು ಅಂತಂದ್ರ CH4. ಏನ್ ಹೇಳ್ರಿ, CH4 ಮಿಥೇನ್. ನೋಡ್ರಿ ಇಲ್ಲಿ ಏನೈತಿ, ಸಿ ಐತಿ. ಸಿ ಒಂದ ಬಂತು ಅಂತಂದ್ರ ಅದು ಏನು ಅಂತಂದ್ರ, ಸಿ ಬಂದಿತ್ತು ಅಂತಂದ್ರ ಕ್ಯಾಪಿಟಲ್ ಅಕ್ಷರದಲ್ಲಿ ಅದು ಏನು, ಕಾರ್ಬನ್ ಇರ್ತೈತಿ. CH4 ಮಿಥೇನ್ ಇದು ಒಂದು ಏನಾಗೈತಿ, ಕಾರ್ಬನಿಕ್ ಆಗೈತಿ. ಯಾವ್ದಾಗೈತ್ರಿ, ಇದು ಒಂದು ಕಾರ್ಬನಿಕ್ ಆಗೈತಿ. ಆಮೇಲೆ ಯಾವ್ದು, NH2. ಇದು ಯಾವ್ದು ಹೇಳ್ರಿ ನೋಡೋಣ, NH2. NH2CO NH2 ಇದು ಯಾವ್ದು ಹೇಳ್ರಿ, ಇದು ಆಕ್ಚುಲಿ ಯೂರಿಯಾದ ಫಾರ್ಮುಲಾ. ಇದು ಯಾವ್ದು, ಯೂರಿಯಾದ ಫಾರ್ಮುಲಾ ಏನು, NH2CO NH2. ಇದು ಯೂರಿಯಾದ ಫಾರ್ಮುಲಾ. ಇದು ಒಂದು ಕಾರ್ಬನಿಕ್. ಹೆಂಗ್ ಕಾರ್ಬನಿಕ, ಇಲ್ಲಿರುವಂತದ್ದು ಏನೈತಿ, ಸಿ ಐತಿ. ಸಿ ಇತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಕಾರ್ಬನಿಕ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ,
ಕಾರ್ಬನಿಕ್ ಅಂತ ಹೇಳಿ ಕರಿತೀವಿ. ಕಾರ್ಬನಿಕ್ ಅಂತ ಹೇಳಿ ಕರಿತೀವಿ. ಓಕೆ, ಈಗ ಅಕಾರ್ಬನಿಕ್ಗಳನ್ನ ನೋಡೋಣ ನಾವು. ಅಕಾರ್ಬನಿಕ್ಗಳಿಗೆ ಉದಾಹರಣೆ ಯಾವ್ದು ಬರ್ತೈತಿ ನೋಡ್ರಿ, H2O ಇದು ಒಂದು ಅಕಾರ್ಬನಿಕ್ ಆಗೈತಿ, ಇಲ್ಲಿ ಸಿ ಇಲ್ಲ. ಆಮೇಲೆ ಇದು ಹೇಳ್ರಿ, ಇದು ಹೇಳ್ರಿ ನೋಡೋಣ, CaCl ಅಂತ ಹೇಳಿ. ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕ್ಲೋರೈಡ್ ಏನೈತೆ ಹೇಳ್ರಿ, ಒಂದೇನದು ಕ್ಯಾಲ್ಸಿಯಂ ಕ್ಲೋರೈಡ್, ಇದು ಒಂದು ಅಕಾರ್ಬನಿಕ್ ಐತಿ. ಕ್ಯಾಲ್ಸಿಯಂ ಕ್ಲೋರೈಡ್ ಒಂದು ಇಲ್ಲಿ ಸಿ ಐತಲ್ಲ, ಆದ್ರೆ ಇಲ್ಲಿ ಸಿ ಐತಲ್ಲ ನೋಡ್ರಿ, ಯಾವಾಗ್ಲೂ ಕೂಡ ಫಾರ್ಮುಲಾದಲ್ಲಿ ಸಿ ಒಂದ ಸಪರೇಟ್ ಇರ್ಬೇಕು. ಅದ್ರ ಸಿ ಯ ನಂತರ ಸ್ಮಾಲ್ ಲೆಟರ್ ಇತ್ತು ಅಂತಂದ್ರ, ಸ್ಮಾಲ್ ಲೆಟರ್ ಇದ್ರೆ ಅದು ಏನ್ ಮಾಡ್ತೈತಿ, ಅದು ಏನು ಕಾರ್ಬನ್ ಆಗಿರುವುದಿಲ್ಲ. ಓಕೆನಾ, ಸಿ ಯ ನಂತರ ಸ್ಮಾಲ್ ಲೆಟರ್ ಇತ್ತು ಅಂತಂದ್ರೆ ಅದು ಕಾರ್ಬನ್ ಆಗಿರಂಗಿಲ್ಲ, ಇದು ಕ್ಯಾಲ್ಸಿಯಂ ಆಗಿರ್ತೈತಿ. ಆಮೇಲೆ ಇಲ್ಲಿ ಸಿ ಯ ನಂತರ ಎಲ್ ಸ್ಮಾಲ್ ಲೆಟರ್ ಐತಿ, ಕ್ಲೋರೈಡ್ ಐತಿ, ಇದು ಕೂಡ ಕಾರ್ಬನ್ ಅಲ್ಲ. ಇಲ್ಲಿ ನೋಡ್ರಿ, ಸಿ ಯ ನಂತರ ಏನೈತಿ, ಇಲ್ಲಿ ಕ್ಯಾಪಿಟಲ್ ಓ ಐತಿ. ಸೊ ಹಾಗಾಗಿ ಇದು ಕಾರ್ಬನ್, ಇದು ಆಕ್ಸಿಜನ್, ಇದು ಏನು ಕಾರ್ಬನ್, ಇದು ಒಂದೇನಿದು ಆಕ್ಸಿಜನ್ ಇರ್ತೈತಿ. ಸೊ ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನ ನೋಡೋದಾದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೋಡ್ರಿ, ಇಲ್ಲೂ ಕೂಡ ಏನೈತಿ, ಸಿ ಯ ನಂತರ ಸ್ಮಾಲ್ ಎ ಐತಿ. ಒಂದ್ ವೇಳೆ ಸಿ ಯ ನಂತರ ಸ್ಮಾಲ್ ಎ ಇರ್ಲಿಲ್ಲ, ಕ್ಯಾಪಿಟಲ್ ಅಕ್ಷರ ಇತ್ತು ಅಂತಂದ್ರೆ ಅದು ಕಾರ್ಬನ್ ಆಗ್ತೈತಿ. ಬಟ್ ಸಿ ಯ ನಂತರ ಯಾವುದು ಸಣ್ಣದಾಗಿರುವಂತಹದ್ದು ಲೆಟರ್ ಇತ್ತು ಅಂತಂದ್ರೆ ಏನ್ ಮಾಡ್ತೈತಿ, ಜಕ್ಕೊಂಡ್ ಬಿಡ್ತೈತಿ. ಅದೇನ್ ಮಾಡ್ತೈತಿ, ಜೊಕ್ಕೋತೈತಿ, ಅವಾಗ ಅದು ಕಾರ್ಬನ್ ಆಗಿ ಉಳಿಯಂಗಿಲ್ಲ ಅದು. ಓಕೆನಾ, ಇಷ್ಟು ನೆನಪಿಟ್ಕೋಬೇಕು. ಏನು ಅಂತಂದ್ರೆ ಕ್ಯಾಪಿಟಲ್ ಅಕ್ಷರ ಇರ್ಬೇಕು ಸಿ, ಆಮೇಲೆ ಅದ್ರ ನಂತರನು ಕೂಡ ಕ್ಯಾಪಿಟಲ್ ಅಕ್ಷರ ಇತ್ತಂದ್ರ ಅದಷ್ಟ ಕಾರ್ಬನ್, ಅವಾಗ ಅವು ಎಲ್ಲ ಏನಾಗ್ತಾವ, ಕಾರ್ಬನಿಕ್ ಆಗ್ತಾವ. ಒಂದ್ ವೇಳೆ ಕ್ಯಾಪಿಟಲ್ ಅಕ್ಷರ ಸಿ ಐತಿ, ಅದ್ರ ನಂತರ ಸ್ಮಾಲ್ ಲೆಟರ್ ಐತಂದ್ರೆ ಇದು ಕಾರ್ಬನ್ ಅಲ್ಲ. ಇವೆಲ್ಲ ಏನಿರ್ತಾವ, ಇವ ಅಕಾರ್ಬನಿಕ್ ಆಗಿರ್ತಾವ. ಇಲ್ಲಂತೂ ಸಿನ ಇಲ್ಲ, ನಿಮ್ಗೆ ಕಂಡು ಹಿಡಿಯುವಂತ ಅವಶ್ಯಕತೆನೇ ಇರಂಗಿಲ್ಲ, ಇದನ್ನ ನೋಡೇ ಹೇಳ್ತಾರ ನೀವು. ಇಲ್ಲಿ ಸಿ ಇಲ್ಲ, ಇಲ್ಲಿ ಅಕಾರ್ಬನಿಕ್ ಐತಿ. ಇಲ್ಲಿ ಸಿ ಐತಿ, ಆದ್ರೆ ಅದಾದ್ಮೇಲೆ ಸ್ಮಾಲ್ ಲೆಟರ್ ಐತಿ. ಸೊ ಹಾಗಾಗಿ ಇದು ಕಾರ್ಬನ್ ಅಲ್ಲ, ಇದು ಕೂಡ ಒಂದು ಅಕಾರ್ಬನಿಕ್ ಆಗೈತಿ. ಇಲ್ಲಿ ಸಿ ಆದ ನಂತರ ಕ್ಯಾಪಿಟಲ್ ಅಕ್ಷರ ಐತಿ, ಇದೊಂದು ಕಾರ್ಬನ್ ಐತಿ, ಹಾಗಾಗಿ ಇದು ಒಂದು ಕಾರ್ಬನಿಕ್ ಆಗೈತಿ. ಇದೊಂದು ಏನೈತಿ, ಇದು ಕಾರ್ಬನಿಕ್ ಆಗೈತಿ. ಓಕೆ, ಈಗ ಇನ್ನೊಂದು ಫಾರ್ಮುಲಾ ನೋಡ್ರಿ, ಇಲ್ಲಿ K2SO4Al2 ಬ್ರಾಕೆಟ್ SO4 ಬ್ರಾಕೆಟ್ 3 24H2O. ಸೊ ಇದು ಯಾವ್ದ್ರದ್ದು ಹೇಳ್ರಪ್ಪ ನೋಡೋಣ. ಇಲ್ಲೊಂದು ಸೂತ್ರ ಐತಿ, ಅನುಸೂತ್ರ, ಹೌದಾ, ಇದೊಂದು ಅನುಸೂತ್ರ. K2SO4Al2 ಬ್ರಾಕೆಟ್ SO4 ಬ್ರಾಕೆಟ್ ಕಂಪ್ಲೀಟ್ 3 24H2O. ಸೊ ಇದು ಯಾವ್ದ್ರದ್ದು ಒಂದು ಅನುಸೂತ್ರ, ಇದು ಒಂದು ಸ್ಫಟಿಕದ್ದು. ಯಾವ್ದ್ರದ್ದು ಇದು ಅನುಸೂತ್ರ, ಸ್ಫಟಿಕ, ಪಟ್ಟಕ ಅಂತ ಹೇಳಿ ಕೂಡ ಕರೀತಾರೆ, ಸ್ಫಟಿಕ ಅಂತ ಹೇಳಿ ಕೂಡ ಕರೀತಾರೆ, ಸ್ಫಟಿಕ ಪಟ್ಟಕ ಅಂತ ಕರೀತಾರಲ್ಲ, ಅದು ಪಟ್ಟಕ ವೈಟ್ ಇರ್ತೈತಿ ನೋಡಿ, ಬರ್ಫ್ ತರ ಇರ್ತೈತಿ, ಕಲ್ಲು ಸಕ್ಕರೆ ತರ ಇರ್ತೈತಿ. ಇದನ್ನ ನಾವು ಆಲಂ ಕಲ್ಲು ಅಂತ ಹೇಳಿ ಕೂಡ ಕರಿತೇವೆ. ಏನಂತ ಕರಿತೇವೆ, ಆಲಂ ಕಲ್ಲು ಅಂತ ಹೇಳಿ ಕೂಡ ಇದನ್ನ ಕರಿತೇವೆ, ಸ್ಫಟಿಕವನ್ನ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಹೇಳ್ರಿ, ನೀರನ್ನ ಶುದ್ಧೀಕರಣ ಮಾಡೋದಕ್ಕೋಸ್ಕರ ಸ್ಫಟಿಕವನ್ನ ಯೂಸ್ ಮಾಡ್ತಾರು. ಆಮೇಲೆ ಬಾರ್ಬರ್ಸ್ಗಳು, ಕ್ಷೌರಿಕಗಳು ಏನ್ ಮಾಡ್ತಾರ, ಎಲ್ಲರ ಹಿಂಗ ದಾಡಿ ಮಾಡುವಾಗ, ಹೌದಾ, ಅವಾಗ ಇಲ್ಲಿ ಎಲ್ಲರ ಬ್ಲೇಡ್ ಹತ್ತಿತ್ತು ಅಂತಂದ್ರ, ರಕ್ತ ಬಂದಿತ್ತು ಅಂತಂದ್ರ ಆ ಸ್ಫಟಿಕವನ್ನ ಏನ್ ಮಾಡ್ತಾರ, ಹಿಂಗ ಹಚ್ತಾರ, ನೀರ್ನ್ಯಾಗ ತಗೊಂಡ್ ಹಿಂಗ್ ಹಚ್ತಾರ. ಉರಿತೈತಿ ನೋಡ್ರಿ ಸ್ಫಟಿಕ ಹಿಂಗ್ ಹಚ್ಚಿದ್ಮೇಲೆ ಏನಾಗ್ತೈತಿ, ಉರಿತೈತಿ. ಸೊ ಅಲ್ಲಿ ಯಾವ್ದು ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಹೇಳಿ ಸ್ಫಟಿಕವನ್ನ ಹಚ್ತಾರು. ಅದು ಏನ್ ಮಾಡ್ತೈತಿ ಅಂತಂದ್ರ ಆಂಟಿಬಯೋಟಿಕ್ ತರ ಏನ್ ಮಾಡ್ತೈತಿ, ಆಂಟಿಸೆಪ್ಟಿಕ್ ತರ ಕೆಲಸ ಮಾಡ್ತೈತಿ. ಏನ್ ಮಾಡ್ತೈತಿ, ಅದು ಆಂಟಿಸೆಪ್ಟಿಕ್ ತರ ಕೆಲಸ ಮಾಡ್ತೈತಿ. ಒಳಗೆ ಯಾವುದೇ ರೋಗಾಣುಗಳು, ಕೀಟಾಣುಗಳು ಹೋಗೋದ ಹಾಗೆ ನೋಡ್ಕೋತೈತಿ ಯಾವುದು, ಸ್ಫಟಿಕವನ್ನ. ಗೊತ್ತಾಯ್ತು ಇದು ಅಕಾರ್ಬನಿಕ್ ಮತ್ತು ಕಾರ್ಬನಿಕ್ ಹೆಂಗ ಗುರ್ತ ಹಿಡಿಬೇಕಂತೇಳಿ. ಸೊ ಫಾರ್ಮುಲಾಸ್ ಗಳನ್ನ ಕೊಟ್ರ ಅಂತಂದ್ರ ಇದ್ರಲ್ಲಿ ಯಾವ್ದು ಕಾರ್ಬನಿಕ್ ಆಗೈತಿ, ಯಾವ್ದು ಅಕಾರ್ಬನಿಕ್ ಆಗೈತಿ, ಅದನ್ನ ಕಂಡು ಹಿಡಿಯಾಕ ನಿಮ್ಗ ಬರ್ಬೇಕು. ಸೊ ಸಿ ಯ ನಂತರ ಏನಿರ್ಬೇಕು,
ಕ್ಯಾಪಿಟಲ್ ಅಕ್ಷರ ಇತ್ತು ಅಂತಂದ್ರ ಅದು ಕಾರ್ಬನಿಕ್. ಸಿಯ ನಂತರ ಕ್ಯಾಪಿಟಲ್ ಅಕ್ಷರ ಇರಲಿಲ್ಲ ಅಂತಂದ್ರ ಅದು ಅಕಾರ್ಬನಿಕ್ ಆಗಿರ್ತೈತಿ. ಸೊ ಸಂಯುಕ್ತ ವಸ್ತುಗಳನ್ನ ಈ ಎರಡು ಭಾಗವಾಗಿ ಏನ್ ಮಾಡ್ಯಾರ. ಈಗ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತಂದ್ರ ಮೂರನೇದು ಮಿಶ್ರ ವಸ್ತುಗಳು. ಮಿಶ್ರ ವಸ್ತುಗಳು ಏನಿರ್ತಾವ ಅಂತಂದ್ರ ಇವುಗಳಿಗೆ ಯಾವುದೇ ಫಾರ್ಮುಲಾ ಇರುವುದಿಲ್ಲ. ಮಿಶ್ರ ಆಗಿರ್ತಾವ ಬಟ್ ಇವುಗಳಿಗೆ ಯಾವುದೇ ರೀತಿ ಇರುವಂತ ಫಾರ್ಮುಲಾ ಇರಂಗಿಲ್ಲ. ಫಾರ್ಮುಲಾ ಇತ್ತು ಅಂತಂದ್ರ ಅದ್ ಯಾವ್ದಾಗ್ತೈತಿ, ಸಂಯುಕ್ತ ವಸ್ತುಗಳು ಆಗ್ತೈತಿ. ಫಾರ್ಮುಲಾ ಇತ್ತು ಅಂತಂದ್ರ ಅದ್ ಯಾವ್ದು, ಸಂಯುಕ್ತ ವಸ್ತು ಆಗ್ತೈತಿ. ಒಂದ್ ವೇಳೆ ಎರಡು ವಸ್ತುಗಳು ಮಿಕ್ಸ್ ಆಗಿರ್ತಾವು, ಅವುಗಳಿಗೆ ಫಾರ್ಮುಲಾನೇ ಇರ್ಲಿಲ್ಲ ಅಂತಂದ್ರ ಅವು ಮಿಶ್ರ ವಸ್ತುಗಳು ಇರ್ತಾವ. ಆಮೇಲೆ ಒಬ್ಬ ಇದ್ದ ಅಂತಂದ್ರ ಅದ್ ಯಾವ್ದದು, ಧಾತು ಆಗ್ತೈತಿ. ಈಗ ನೀವು ಕೂಡ ಏನಿದ್ದೀರಿ, ಒಬ್ರ ಇದೀರಿ, ನೀವು ಧಾತು ಇದೀರಿ. ನೀವು ಒಂದ್ ವೇಳೆಗೆ ಗೌರ್ಮೆಂಟ್ ಜಾಬ್ ಬೇಗ ತಗೊಲಿಲ್ಲ ಅಂತಂದ್ರ ಧಾತುನೇ ಇರ್ತೀರಿ. ಅದು ಬಹಳ ವರ್ಷ ಆಯ್ತು ಗೌರ್ಮೆಂಟ್ ಜಾಬ್ ತಗೊಲಿಲ್ಲ, ಹಂಗ ಬಿಡಾಕತ್ರಿ ಅಂತಂದ್ರ ಧಾತು ಆಗಿನ ಉಳಿತೇರಿ. ಆಮೇಲೆ ಎಲ್ಲಿ ಬರ್ತಾರ ಗೊತ್ತ, ನೀವು ಪಿರಿಯಾಡಿಕ್ ಟೇಬಲ್ ದಲ್ಲಿ ಈ ಒಂದು ಇದ್ರೊಳಗ್ ಬರ್ತಾರ್ರಿ. ಎಲ್ಲಿ ಬರ್ತಾರಿ, ಎಲ್ಲಿ ಓದ್ತಾರದ ಪಿರಿಯಾಡಿಕ್ ಟೇಬಲ್, ಈ ಸ್ಥಾನ ಇಲ್ಲಿ ಬರ್ತದ ನೋಡ್ರಿ. ಆಮೇಲೆ ಪಿರಿಯಾಡಿಕ್ ಟೇಬಲ್ ಅದ, ಈ ಸ್ಥಾನದೊಳಗೆ ಬರ್ತೀರಿ ನಾನ್ ರಿಯಾಕ್ಟರ್. ಇಲ್ಲಿ ರಿಯಾಕ್ಟ್ ನ ಮಾಡಂಗಿಲ್ಲ ನೀವು, ಆಮೇಲೆ ಗಪ್ಪ ಇರ್ತೀರಿ. ಒಬ್ಬನ ಏಕಾಂಗಿಯಾಗಿ ಜೀವನ ಕಳೆಯೋದು. ಅದಕ್ಕ ಬೇಗ ಏನ್ ಮಾಡ್ರಿ, ಗೌರ್ಮೆಂಟ್ ನೌಕರಿಯನ್ನ ತಗೊಂಡ ಏನ್ ಮಾಡ್ಬೇಕು, ಹೈಲಿ ರಿಯಾಕ್ಟ್ ಇರುವಂತಹ ಎಲಿಮೆಂಟ್ ಅನ್ನ ಆಗ್ಬೇಕು ನೀವು. ಹೈಲಿ ರಿಯಾಕ್ಟ್ ಆಗಿರುವಂತಹ ಧಾತು ಆಗ್ರಿ, ಜೋಡಿ ಆಗ್ರಿ, ಸಂಯುಕ್ತ ವಸ್ತು ಆಗ್ರಿ. ಇಲ್ಲ ಅಂತಂದ್ರ ಚಂದಂಗಿ ಸ್ಟಡಿ ಮಾಡ್ಲಿಲ್ಲ ಅಂತಂದ್ರ ಧಾತು ಆಗಿನ ಉಳಿತೀರಿ, ಎಲಿಮೆಂಟ್ ಆಗಿನೇ ಇರ್ತೀರಿ. ಒಬ್ರ ಏಕಾಂಗಿಯಾಗಿ ಒಬ್ರ ಹಾಡ್ಕೊಂತ ಹೋಗ್ಬೋದು. ಓಕೆನಾ, ರೈಟ್. ಈಗ ಮಿಶ್ರ ವಸ್ತುಗಳನ್ನ ನೋಡೋಣ. ಸಂಯುಕ್ತ ವಸ್ತುಗಳಲ್ಲಿ ಏನಿರ್ತೈತಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಕೂಡಿ ಆಗಿರ್ತಾವ, ಫಾರ್ಮುಲಾ ಇರ್ತೈತಿ. ಬಟ್ ಇಲ್ಲಿ ಫಾರ್ಮುಲಾ ಇರಂಗಿಲ್ಲ. ಸೊ ಇವುಗಳನ್ನ ಏನು ಅಂತಂದ್ರ ಎರಡು ಪ್ರಕಾರವಾಗಿ ಮಾಡ್ಯಾರ. ಏನು ಅಂತಂದ್ರ ಹೆಟ್ರೋಜೀನಿಯಸ್, ಆಮೇಲೆ ಇನ್ನೊಂದ್ ಯಾವ್ದು ಬರ್ತೈತಿ, ಹೋಮೋಜೀನಿಯಸ್ ಅಂತ. ಹೆಟ್ರೋಜೀನಿಯಸ್ ಆಮೇಲೆ ಇನ್ನೊಂದ್ ಯಾವ್ದು, ಹೋಮೋಜೀನಿಯಸ್ ಅಂತ ಹೇಳಿ ಮಿಶ್ರ ವಸ್ತುಗಳನ್ನ ಎರಡು ಪ್ರಕಾರವಾಗಿ ಮಾಡ್ಯಾರ. ಸೊ ಹೆಟ್ರೋಜೀನಿಯಸ್ ಅಂತಂದ್ರೆ ಏನ್ ಹೇಳ್ರಿ, ಇಲ್ಲಿ ಎರಡು ವಸ್ತುಗಳನ್ನ ಮಿಶ್ರಣ ಮಾಡಿದಾಗ, ಎರಡು ವಸ್ತು ಮಿಶ್ರಣ ಮಾಡಿದಾಗ ಅವುಗಳನ್ನ ಏನ್ ಮಾಡಬಹುದು, ನಾವು ಅವುಗಳನ್ನು ಕಂಡು ಹಿಡಿಯಬಹುದು. ಈಗ ಉದಾಹರಣೆ ಏನು ಅಂತಂದ್ರ, ಒಂದ್ ಫಾರ್ ಎಕ್ಸಾಂಪಲ್, ನೀವು ಒಂದು ಕಡ್ಲೆಕಾಳು ಆಮೇಲೆ ಹೆಸರು ಬೇಳೆ ಮತ್ತು ಹೆಸರು ಬೇಳೆ. ಸೊ ಕಡ್ಲೆಕಾಳು, ಹೆಸರು ಬೇಳೆ, ಆಮೇಲೆ ಹೆಸರು, ಇವು ಮೂರುಗಳನ್ನ ಮಿಕ್ಸ್ ಮಾಡಿರಿ ಅಂತಂದ್ರ ಒಂದು ಬೋಗಾನ್ಯಾಗ, ಅದ್ರಲ್ಲಿ ನೀವು ಗುರುತಿಸಾಕ್ ಬರ್ತೈತಿ. ಇಲ್ಲಿ ನಿಮಗ ಗುರುತಿಸ್ತಾರೆ, ಇದು ಹೆಸರು ಬೇಳೆ ಐತಿ, ಇದ ಕಡ್ಲೆ ಬೇಳೆ ಐತಿ, ಆಮೇಲೆ ಇದು ಹೆಸರು ಐತಿ ಅಂತ ಹೇಳಿ ಗುರುತಿಸ್ತಾರೆ. ಆಮೇಲೆ ಇವುಗಳನ್ನ ಹಿಂಗ ಮುಷ್ಟಿ ಹಾಕಿ, ಎಲ್ಲಾ ಮಿಕ್ಸ್ ಆದ್ಮೇಲೆ ಹಿಂಗ ಕೈ ಹಾಕಿ ಹಿಂಗ ಒಂದು ಮುಷ್ಟಿ ತೆಗದ್ರಿ ಅಂತಂದ್ರೆ ಎಲ್ಲಾ ಸಮಾನವಾಗಿ ಬರ್ತಾವೇನವ. 10 ಕಾಳ ಹೆಸರು ಕಾಳ, 10 ಕಾಳ ಹೆಸರು ಬೇಳೆ, ಆಮೇಲೆ 10 ಕಾಳ ಕಡ್ಲಿ ಕಾಳ ಬರ್ತಾವೆ ನಿಮ್ ಕೈಯಾಗ. ಬರಂಗಿಲ್ಲ, ಹೆಚ್ಚು ಕಡಿಮೆ ಆಗ್ತಾವ ಅಲ್ಲಿ. ಸೊ ಹೆಚ್ಚು ಕಡಿಮೆ ಆಗ್ತಾವ. ಅದ್ರ ಸಲುವಾಗಿ ಹೆಟ್ರೋಜಿನಿಯಸ್ ಏನಂತ ಕರಿತೇವೆ ನಾವು, ಕನ್ನಡದಲ್ಲಿ ಏನಂತ ಕರಿತೀವಿ, ಇದಕ್ಕೆ ನಾವು ವಿಷಮಾಂಗ ಅಂತ ಕರಿತೀವಿ. ಸಮಾನವಾಗಿ ಇದು ಬರಂಗಿಲ್ಲ, ಸಮಾನವಾಗಿ ಇರಂಗಿಲ್ಲ ಇಲ್ಲಿ, ಹೌದಾ. ಆದ್ರೆ ಇವುಗಳನ್ನ ಗುರ್ತಿಸಬಹುದು ನಾವು, ಯಾವ್ಯಾವ್ದು ಕಾಳ ಏನೇನ್ ಐತಿ ಅನ್ನೋದನ್ನ ಗುರ್ತಿಸಬಹುದು. ಬಟ್ ಇಲ್ಲಿ ಹೋಮೋಜಿನಿಯಸ್ ದಲ್ಲಿ ಹಂಗಿರಂಗಿಲ್ಲ. ಇವುಗಳನ್ನ ಕಡ್ಲೆಕಾಳು, ಹೆಸರು ಬೇಳೆ ಮತ್ತು ಹೆಸರನ್ನ ಕೂಡಿಸಿ ಇದರಲ್ಲಿ ಒಂದು ಚರಿಗೆ ಅಥವಾ 2 ಚರಿಗೆ ನೀರು ಹಾಕಿ ಕುಕ್ಕರ್ದೊಳಗೆ 1 2 3 4 ಸೀಟಿ ತಗೊಂಡಿವಿ ಅಂತಂದ್ರ, ಆಮೇಲೆ ಅದನ್ನ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿದಿವಿ ಅಂತಂದ್ರ ಅವಾಗ ನಾವು ಕಡ್ಲೆಕಾಳು ಯಾವ್ದಾ, ಹೆಸರು ಕಾಳು ಯಾವ್ದಾ, ಹೆಸರು ಯಾವ್ದು ಅನ್ನೋದನ್ನ ಗುರ್ತ ಮಾಡಕ್ ಬರಂಗಿಲ್ಲ.
ಗುರ್ತ ಮಾಡಾಕ ಏನಾಗಂಗಿಲ್ಲ, ನಮಗ ಬರಂಗಿಲ್ಲ. ಸೊ ಹಾಗಾಗಿ ಇವುಗಳು ಏನ್ ಮಾಡ್ತೀವಿ ಅಂತಂದ್ರ ನಾವು ಹೋಮೋಜಿನಿಯಸ್ ದಲ್ಲಿ ಇವುಗಳನ್ನ ಗುರ್ತ ಮಾಡಕ್ ಬರಂಗಿಲ್ಲ. ಹೋಮೋಜಿನಿಯಸ್ ಅಂತಂದ್ರ ಎಂತ ಒಂದು ಮಿಶ್ರಣ ಇರ್ತೈತಿ, ಅದರಲ್ಲಿ 2, 3, 4 ಎಷ್ಟೋ ಪದಾರ್ಥಗಳು ಕೂಡ್ಕೊಂಡಿರ್ತಾವ, ಬಟ್ ಅವುಗಳನ್ನ ಗುರ್ತ ಮಾಡಕ್ ನಮಗ್ ಬರಂಗಿಲ್ಲ. ಈಗ ಸಾರ್ ಇರ್ತೈತಿಪ್ಪ, ಇವ್ 3 ಕೂಡಿಸಿ ಮಾಡಿರುವಂತ ಸಾರು, ಒಂದ್ ಚಮಚ ಸಾರ್ ತಗೊಂಡು ನಿಮ್ಗ ತೋರಿಸ್ತಾ ಇದ್ರು ಕಡ್ಲಿ ಬೇಳೆ ಯಾವ್ದ ಅಂತ ಹೇಳಕ್ ಬರ್ತೈತಿ, ಹೇಳಕ್ ಬರಂಗಿಲ್ಲ. ಆದ್ರೆ ಇಲ್ಲಿ ಏನಿರ್ತೈತಿ ಅಂತಂದ್ರ ಒಂದು ಚಮಚೆ ಸಾರು, ಒಂದು ಸ್ಪೂನ್ ಸಾರನ್ನ ತಗೊಂಡ ಮೇಲೆ ಆ ಒಂದು ಚಮಚೆ ಒಳಗ ಸಮಾನವಾಗಿರುವಂತಹ ಟೇಸ್ಟ್ ಅನ್ನ ನಾವು ಕಾಣ್ತೇವಿ. ಹೌದಾ? ಏನ್ ಬೇರೆ ಬೇರೆ ಟೇಸ್ಟ್ ಇರ್ತೈತಿ, ಸರಿಯಾಗಿ ನಾವು ಮಿಕ್ಸ್ ಮಾಡಿ ಸಾರನ್ನ ಮಾಡಿದ್ವಿ ಅಂತಂದ್ರೆ ಏನಾಗ್ತೈತಿ, ಅದು ಎಷ್ಟು ಬೇಕಾದಷ್ಟು ಯಾವ ಮೂಲ್ಯಾಗಿಂದನು ಕೂಡ ನೀವು 1 ಸ್ಪೂನ್ ಸಾರನ್ನ ತಗೊಂಡ್ರ ಅಂತಂದ್ರ ಸೇಮ್ ಟೇಸ್ಟ್ ಕೊಡ್ತೈತಿ. ಅಂತಂದ್ರ ಇಲ್ಲಿ ಸಮಾನವಾಗಿ ಏನಾಗಿರ್ತಾವ, ಅವಾಗ ಕಡ್ಲಿ ಬ್ಯಾಳೆ, ಹೆಸರು ಬ್ಯಾಳೆ ಸಮಾನವಾಗಿ ಹಂಚ್ ಹೋಗಿರ್ತಾವು. ಅದ್ರ ಸಲುವಾಗಿ ಹೋಮೋಜಿನಿಯಸ್ ಗಳಿಗೆ ನಾವು ಏನಂತ ಕರಿತೀವಿ, ಸಮಾಂಗಗಳು ಅಂತ ಹೇಳಿ ಕರಿತೀವಿ. ಸಮಾಂಗ ಅಥವಾ ಸಮಾಂಗಿಗಳು ಅಂತ ಹೇಳಿ ಕರಿತೀವಿ. ಸೊ ನೋಡ್ರಿ, ಇಲ್ಲಿ ಹೆಟ್ರೋಜಿನಿಯಸ್ ವಿಷಮಾಂಗಗಳನ್ನ ಏನ್ ಮಾಡಿದೀವಿ ಅಂತಂದ್ರ ನಾವು ಅದರಲ್ಲಿ ನೀರನ್ನ ಹಾಕಿ ನಾವು ಸಮಾಂಗವನ್ನ ಮಾಡಿದೀವಿ. ಸೊ ಹಾಗಾಗಿ ನಾವು ಇವುಗಳಿಗೆ ಏನಂತ ಹೇಳಿ ಕರಿತೀವಿ, ನಾವು ಸೊಲ್ಯೂಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೊಲ್ಯೂಷನ್ ಅಂತಂದ್ರ ವಿಲೀನವಾಗುವುದು, ಒಂದ್ರೊಳಗ ಒಂದ ವಿಲೀನವಾಗುವುದು ಸೊಲ್ಯೂಷನ್ ಅಂತ ಕರಿತೀವಿ. ಇದಕ್ಕ ಏನಂತ ಕರಿತೀವಿ ನಾವು? ಸೊಲ್ಯೂಷನ್ ಆಗ್ತದೆ. ಓಕೆ, ವಿಲಿಯನ್ ಅಂತ ಕರಿತೇವೆ. ಏನಂತ ಕರಿತೀವಿ? ವಿಲಿಯನ್. ಸೊ ಹೀಗೆ ಮಿಶ್ರ ವಸ್ತುಗಳನ್ನ ನಾವು 2 ಭಾಗವಾಗಿ ಮಾಡೇವಿ. ಹೆಟ್ರೋಜಿನಿಯಸ್ ದಲ್ಲಿ ಏನ್ ಮಾಡ್ತೇವಿ, 2 ವಸ್ತುಗಳ ಮಿಶ್ರಣವನ್ನ ನಾವು ಕಂಡು ಹಿಡಿತೀವಿ. ಬಟ್ ಏನು ಅಂತಂದ್ರ ಸಮಾನವಾಗಿ ಅವುಗಳನ್ನ ಮಿಕ್ಸ್ ಆದ್ಮೇಲೆ ಸಮಾನವಾಗಿ ತಗೊಳಕ್ ಆಗಂಗಿಲ್ಲ, ಅದ್ರ ಸಲುವಾಗಿ ವಿಷಮಾಂಗ. ಆಮೇಲೆ ಹೋಮೋಜಿನಿಯಸ್ ದಲ್ಲಿ ಏನ್ ಮಾಡ್ತೀವಿ, ನೀರ್ ಹಾಕಿ ಅವುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅವುಗಳನ್ನ ಸಾರು ಮಾಡಿದ್ವಿ ಅಂತಂದ್ರ, ಸೊಲ್ಯೂಷನ್ ಮಾಡಿದ್ವಿ ಅಂತಂದ್ರ ಅವಾಗ ನಾವು ಯಾವ ಮೂಲ್ಯಾಗಿಂದನು ಕೂಡ ನಾವು 1 ಚಮಚ ಸಾರನ್ನ ತಗೊಂಡ್ವಿ ಅಂತಂದ್ರೆ ಸೇಮ್ ಟೇಸ್ಟ್ ಇರ್ತೈತಿ. ಸಮಾನವಾಗಿ ಕಾಳುಗಳು ಅದ್ರ ಟೇಸ್ಟ್ ಅನ್ನ ಹಂಚ್ಕೊಂಡಿರ್ತಾವ. ಸೊ ಹಾಗಾಗಿ ಅದನ್ನ ಏನಂತ ಕರಿತೀವಿ ನಾವು? ಸಮಾಂಗ ಅಂತ ಕರಿತೀವಿ. ಏನಂತ ಕರಿತೀವಿ? ಸಮಾಂಗ. ಸೊ ಈ ರೀತಿ ನಾವು ಮಿಶ್ರ ವಸ್ತುಗಳನ್ನ ಇಲ್ಲಿ ನೋಡ್ತೇವೆ. ಓಕೆ, ಸೊ ಏನೇನ್ ನೋಡಿದ್ವಿ ನಾವು? ಏನೇನ್ ನೋಡಿದ್ವಿ ನೋಡ್ರಿ, ಇದರಲ್ಲಿ ನಾವು ಇವತ್ತು ನೋಡಿರುವಂತಹ ಟಾಪಿಕ್ಸ್ ಗಳು ಯಾವ್ಯಾವ್ದು ಇದರಲ್ಲಿ ನೋಡ್ರಿ. ರಸಾಯನ ಶಾಸ್ತ್ರದ ಬೇಸಿಕ್ ಅನ್ನ ಫಸ್ಟ್ ನೋಡಿದ್ವಿ. ಬೇಸಿಕ್ ದೊಳಗೆ ಏನೇನಿತ್ತು ಇಲ್ಲಿ, ಇದು ಈಜಿಪ್ಟ್ ದೇಶದಿಂದ, ಈಜಿಪ್ಟ್ ನಾಗರಿಕತೆ ಆ ಟೈಮ್ದಲ್ಲಿ, ಆ ಒಂದು ವೇಳೆಯಲ್ಲಿ ಇದು ರಸಾಯನ ಶಾಸ್ತ್ರದ ಉದಯ ಆಯ್ತು. ಇದರ ಒಂದು ಪಿತಾಮಹವನ್ನ ಲೆಬೆಸಿಯರ್ ಅಂತ ಕರಿತೀವಿ. ಇದನ್ನ ವಿಜ್ಞಾನಿಗಳ ವಿಜ್ಞಾನ ಅಂತ ಕರಿತೀವಿ ರಸಾಯನ ಶಾಸ್ತ್ರವನ್ನು. ಸಬ್ಸ್ಟ್ಯಾನ್ಸ್, ದ್ರವ್ಯ, ಮ್ಯಾಟರ್, ಪದಾರ್ಥಗಳನ್ನ ನೋಡಿದ್ವಿ. ಇವುಗಳನ್ನ 2 ಭಾಗವಾಗಿ ಮಾಡ್ಯಾರ. ಒಂದು ಭೌತಿಕ ಗುಣ, ಆಮೇಲೆ ಇನ್ನೊಂದ್ ಯಾವ್ದು ಮಾಡ್ಯಾರ? ರಾಸಾಯನಿಕ ಗುಣ ಅಂತ. ಭೌತಿಕ ಗುಣದಲ್ಲಿ 5 ಸ್ಥಿತಿಗಳನ್ನ ತೋರ್ಸ್ಯಾರು: ಘನ, ದ್ರವ, ಅನಿಲ, ಪ್ಲಾಸ್ಮಾ ಮತ್ತು ಇನ್ನೊಂದ್ ಯಾವ್ದು ಬರ್ತೈತಿ? ಬೋಸ್ ಐನ್ಸ್ಟೀನ್ ಯಾವ್ದು? ಕಂಡನ್ಸೇಷನ್ ಅಂತೇಳಿ. ಸೊ ಬೋಸ್ ಐನ್ಸ್ಟೀನ್ ಕಂಡನ್ಸೇಷನ್ ದಲ್ಲಿ ಇಲ್ಲಿ ತಾಪಮಾನ ಹೆಂಗಿರ್ತೈತಿ? ಬಹಳ ಕಡಿಮೆ ಇರ್ತೈತಿ, 273°C ಒಳಗ. ಪ್ಲಾಸ್ಮಾದೊಳಗ ಅದರ ವಿರುದ್ಧ ಇರ್ತೈತಿ, ಅತಿ ಹೆಚ್ಚಿನ ಟೆಂಪರೇಚರ್ ಅನ್ನ ಇಲ್ಲಿ ನಾವು ನೋಡ್ತೇವಿ. ಓಕೆ, ಇದಾದ್ಮೇಲೆ ರಾಸಾಯನಿಕ ಗುಣದೊಳಗೆ ನಾವು ನೋಡಿದ್ವಿ ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಗಳನ್ನ ನೋಡಿದ್ವಿ. ಧಾತುಗಳನ್ನ 3 ಪ್ರಕಾರವಾಗಿ ಡಿವೈಡ್ ಮಾಡ್ತಾರೆ: ಲೋಹ, ಅಲೋಹ ಮತ್ತು ಲೋಹಾಭಗಳು ಅಂತೇಳಿ. ಮೆಟಲ್, ನಾನ್ ಮೆಟಲ್ ಮತ್ತು ಮೆಟಲಾಯ್ಡ್ ಅಂತೇಳಿ. ಸಂಯುಕ್ತ ವಸ್ತುಗಳನ್ನ 2 ಪ್ರಕಾರವಾಗಿ ಮಾಡ್ತಾರು: ಕಾರ್ಬನಿಕ್ ಮತ್ತು ಅಕಾರ್ಬನಿಕ್ ಅಂತೇಳಿ. ಸಂಯುಕ್ತ ವಸ್ತುಗಳು ಅಂತಂದ್ರ 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳು ಕೂಡಿ ಆಗಿರ್ಬೇಕು ಮತ್ತು ಅವುಗಳಿಗೆ ಫಾರ್ಮುಲಾಸ್ಗಳು ಇರಬೇಕು. ಕಾರ್ಬನ್ ಇತ್ತು ಅಂತಂದ್ರ ಅದರಲ್ಲಿ ಕಾರ್ಬನ್ ಇರ್ಲಿಲ್ಲ ಅಂತಂದ್ರ ಅದು ಅಕಾರ್ಬನಿಕ್ ಇರ್ತೈತಿ. ಕಾರ್ಬನ್ಗಳಿಗಿನ ನಾವು ಆರ್ಗ್ಯಾನಿಕ್ ಅಂತೇವಿ, ಆಮೇಲೆ ಅಕಾರ್ಬನಿಕ್ ಗಳಿಗೆ ಏನಂತ ಹೇಳಿ ಕರಿತೇವಿ? ಇನ್ಆರ್ಗ್ಯಾನಿಕ್ ಅಂತ ಹೇಳಿ ಕರಿತೇವಿ. ಓಕೆ, ಇದಾದ್ಮೇಲೆ ಮಿಶ್ರ ವಸ್ತುಗಳನ್ನ ನೋಡಿದ್ವಿ. 2 ಪ್ರಕಾರವಾಗಿ ಡಿವೈಡ್ ಮಾಡ್ಯಾರೆ: ಹೆಟ್ರೋಜಿನಿಯಸ್ ಮತ್ತು ಇನ್ನೊಂದ್ ಯಾವ್ದು ಬರ್ತೈತಿ? ಹೋಮೋಜಿನಿಯಸ್ ಅಂತ. ಹೆಟ್ರೋಜಿನಿಯಸ್ ದಲ್ಲಿ ನಾವು ವಸ್ತುಗಳನ್ನು ಗುರುತಿಸಬಹುದು. ಇವುಗಳಿಗೆ ನಾವು ವಿಷಮಾಂಗ ಅಂತ ಹೇಳಿ ಕರಿತೀವಿ. ಇದರಲ್ಲಿ ವಸ್ತುಗಳನ್ನ ಮಿಕ್ಸ್ ಆಗಿರುವಂತ ವಸ್ತುಗಳನ್ನು ಗುರುತಿಸ್ಲಿಕ್ಕೆ ಬರಂಗಿಲ್ಲ. ಆಮೇಲೆ ಇವುಗಳಿಗೆ ಏನಂತ ಕರಿತೀವಿ ನಾವು? ಸಮಾಂಗ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇಲ್ಲಿವರೆಗೆ ಸಾಕು ಈಗ ಈ ಒಂದು ಟಾಪಿಕ್. ಆಮೇಲೆ ಯಾರು ಕ್ಲಾಸಸ್ ಗಳಿಗೆ ಜಾಯ್ನ್ ಆಗ್ಬೇಕು ಅಂತ ಹೇಳಿ ಇಷ್ಟ ಇದೆ, ಬೇಗನೆ ಜಾಯ್ನ್ ಆಗ್ರಿ. ಆಮೇಲೆ ನೆಕ್ಸ್ಟ್ ಕ್ಲಾಸ್, ಇದು ಒಂದು ಡೆಮೋ ಕ್ಲಾಸ್ ಆಗಿತ್ತು ಕೆಮಿಸ್ಟ್ರಿದು. ನೆಕ್ಸ್ಟ್ ಕ್ಲಾಸ್ ನಿಮಗ ಎಲ್ಲಿ ಸಿಗ್ತೈತಿ? ಈಗ ಎಲ್ಲವೂ ಟೆಲಿಗ್ರಾಮ್ ದಲ್ಲಿ ಸಿಗ್ತೈತಿ. ಧನ್ಯವಾದಗಳು. ಜೈ ಹಿಂದ್.